ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲು ಪದ್ಮಕರೇಣ ಶಂಖಂ ಚಕ್ರಂ ಗದಾಭೂಷಿತ ಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಔದುಂಬರ ಕಲ್ಪವೃಕ್ಷ ಕಾಮಧೇನುಶ್ಚ ಸಂಗಮಃ ಚಿಂತಾಮಣಿರ್ಗುರೋಃ ಪಾದೌ ದುರ್ಲಭೌ ಭುವನತ್ರಯೇ. ಕೃತೆ ಜನಾರ್ದನೋ ದೇವಸ್ತೇತ್ರಾಯಾಂ ರಘುನಂದನಃ ದ್ವಾಪರೇ ರಾಮಕೃಷ್ಣೌ ಸ ಕಲೌ ಶ್ರೀಪಾದ ಶ್ರೀವಲ್ಲಭಃ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 3ನೇ ಭಾಗ, ಉತ್ತರಕಾಂಡ ಪ್ರಥಮ ಸ್ಕಂದ, ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತದಲ್ಲಿ ಶಂಕರ ಭಟ್ಟನ ಪ್ರವಾಸ ಪ್ರಸಂಗಗಳು ಮುಂದುವರಿದ 3ನೇ ಭಾಗದಲ್ಲಿ ಧರ್ಮಗುಪ್ತರೊಂದಿಗೆ ಶಂಕರ ಭಟ್ಟನು ಪೀಠಿಕಾಪುರದತ್ತ ಪಯಣಿಸುವುದು, ಮಾರ್ಗದಲ್ಲಿ ರಮಣಿ ನರಸಿಂಹರಾಯರು, ಶರಭೇಶ್ವರ ಶಾಸ್ತ್ರಿ, ಸಿದ್ಧಮಹರ್ಷಿ, ವೇದಾಂತ ಶರ್ಮ, ಭಿನ್ನಮಸ್ತಾದೇವಿ, ಬೈರಾಗಿ, ನಾಗೇಂದ್ರ ಶಾಸ್ತ್ರಿ, ಭಾಸ್ಕರ ಶಾಸ್ತ್ರಿ ಮುಂತಾದವರ ಭೇಟಿ ಹಾಗೂ ಅವರವರಿಂದ ಶಂಕರ ಭಟ್ಟನು ಶ್ರೀಪಾದರ ಮತ್ತಷ್ಟು ಲೀಲಾ ಪ್ರಸಂಗಗಳನ್ನು ತಿಳಿದುಕೊಂಡದ್ದು ಎಂಬ 18ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಶ್ರೀಚರಣರಿಂದ ಹಲವಾರು ಬಗೆಯ ಜ್ಞಾನವನ್ನು ಸಾಧ್ಯಂತವಾಗಿ ತಿಳಿದುಕೊಂಡರು. ನಂತರ ಗುರುಚರಣಗಳಿಗೆ ವಂದಿಸಲು ಶ್ರೀಪಾದರು ಅವರನ್ನು ಕುರಿತು, ಮಕ್ಕಳೇ, ನೀವು ಇಲ್ಲಿಂದ ಪೀಠಿಕಾಪುರಕ್ಕೆ ಹೋಗತಕ್ಕದ್ದು. ನನ್ನ ಮಂಗಳಕರವಾದ ಆಶೀರ್ವಾದವು ಸದಾ ನಿಮ್ಮೊಂದಿಗಿರುವುದು ಎನ್ನಲು ಅವರಿರುವರು ತಕ್ಷಣವೇ ಗುರುವಾಜ್ಞೆಯನ್ನು ಹೊಂದಿದವರಾಗಿ ಕೃಷ್ಣಾ ನದಿಯ ಆ ಕಡೆ ದಡದತ್ತ ಸಾಗಿದರು. ದಡ ಸೇರುವಾಗ ಅಲ್ಲಿ ಬಂಡೆಯೊಂದರ ಮೇಲೆ ಶ್ರೀಪಾದರ ಪಾದಮುದ್ರೆಯನ್ನು ಕಂಡು ಅತ್ಯಂತ ಹರ್ಷಗೊಂಡರು. ಶ್ರೀಪಾದರು ಆ ಬಂಡೆಯ ಮೇಲೆ ನಿಂತುಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡುತ್ತಿದ್ದರಂತೆ. ನಂತರ ಅವರು ಪಂಚದೇವ್ ಪಹಾಡ್ಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ರೈತನ ಹೊಲವಿತ್ತು. ಆ ರೈತನು ಇವರನ್ನು ಕರೆದು ತಿನ್ನಲು ವಿಧ ವಿಧವಾದ ಹಣ್ಣುಗಳನ್ನಿತ್ತು, ಕುಡಿಯಲು ಮಜ್ಜಿಗೆಯನ್ನು ಕೊಟ್ಟನು. ತದನಂತರ ಅವನು ಹೀಗೆ ಹೇಳಹತ್ತಿದನು, ಅಯ್ಯ, ನನ್ನ ಹೆಸರು ನರಸಿಂಹರಾಯ. ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿ ಹೋಗಿಬಿಟ್ಟಿದ್ದರು. ಹೀಗಿರಲು ಮುಂದೆ ನಾನು ಸೋದರ ಮಾವನ ಮನೆಯಲ್ಲಿ ಬೆಳೆಯ ಹತ್ತಿದೆ. ನನ್ನ ಸೋದರತ್ತೆಯು ಮಹಾ ಕಿಡಿಗೇಡಿಯಾಗಿದ್ದಳು. ಆದರೆ ಅವಳು ಹೇಳಿದ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವಳ ಆಜ್ಞೆಯಂತೆ ನಡೆಯುತ್ತಿದ್ದೆ. ಅವರಿಗೆ ಒಬ್ಬ ಮಗಳಿದ್ದು ಆಕೆಯು ಬಲು ಸುಂದರಿಯಾಗಿದ್ದಳು. ಆಕೆಯ ಹೆಸರು ರಮಣಿ ಎಂದಿದ್ದು ಅವಳು ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದಳು. ಆದರೆ ಅತ್ತೆಯು ನನಗೆ ಯಾವ ಆಸ್ತಿಪಾಸ್ತಿ ಇಲ್ಲದ ಬಡವ ಎಂದು ಆಗಾಗ ಹಂಗಿಸುತ್ತಿದ್ದಳು. ಅತ್ತ ರಮಣಿಯು ದಿನಾಲು ಶ್ರೀಕೃಷ್ಣನನ್ನು ಕುರಿತು ನಾನೇ ಅವಳ ಗಂಡನಾಗಬೇಕೆಂದು ಪ್ರಾರ್ಥಿಸುತ್ತಿದ್ದಳು. ಮುಂದೊಂದು ದಿನ ಆ ಊರಿಗೆ ಕಪಟ ಸಾಧುವೊಬ್ಬ ಬಂದ. ಅವನ ಹತ್ತಿರ ಕೆಲವು ಕೈಚಳಕ ವಿದ್ಯಾ ರಹಸ್ಯ ಮಂತ್ರಗಳಿದ್ದವು. ಅವನನ್ನು ಕುರಿತು ನಮ್ಮತ್ತೆಯು ತನ್ನ ಬಳಿಗೆ ತನ್ನ ಮನೆಗೆ ಬರಲು ಬೇಡಿಕೊಳ್ಳಲು ಅವನು ನಮ್ಮ ಮನೆಗೆ ಬಂದ. ರಮಣಿ ಪೂಜಿಸುತ್ತಿದ್ದ ಮಣ್ಣಿನ ಕೃಷ್ಣನ ಮೂರ್ತಿಯನ್ನು ಹೊರಗೆ ಬಿಸಾಡಲು ಹೇಳಿದ. ನಮ್ಮತ್ತೆ ಹಾಗೆ ಮಾಡಲು ರಮಣಿ ದುಃಖಿಸಿದಳು. ಆ ಕಪಟ ಸಾಧುವು ನಮ್ಮತ್ತೆ ಮನೆಯಲ್ಲಿ ಕಾಳಿ ಪೂಜೆ ಹೂಡಿದ. ಅದಕ್ಕೆ ಹಲವು ಕೋಳಿಗಳನ್ನು ಬಲಿಕೊಟ್ಟು ಅದರಿಂದ ಮನೆಯಲ್ಲೆಲ್ಲ ರಕ್ತವಾಯಿತು. ಇದರಿಂದ ನೀವು ಬಹು ಶ್ರೀಮಂತರಾಗುವಿರೆಂದು ನಮ್ಮತ್ತೆಗೆ ನಂಬಿಸಿದ. ಆದರೆ ಅವನ ಚಿತ್ತವು ರಮಣಿಯ ಮೇಲೆ ಗಾಢವಾಗಿ ನೆಟ್ಟಿತ್ತು. ರಾತ್ರಿಯಾಗಲು ಅವನು ಮೆಲ್ಲಗೆ ಅವಳಿರುವಲ್ಲಿಗೆ ಹೋಗಿ ಅವಳ ಕೈ ಹಿಡಿದ. ಆಗ ಅವಳು ಚಿಟ್ಟನೆ ಚೀರಿ ಹತ್ತಿರವಿರುವ ಕಬ್ಬಿಣದ ಸಲಾಕೆಯಿಂದ ಅವನ ತಲೆಗೆ ಹಾಕಿದಳು. ಎಲ್ಲರೂ ಎಚ್ಚರವಾಗಿ ಅವಳತ್ತ ಓಡಿದರು. ಅಷ್ಟರಲ್ಲಿಯೇ ಅಲ್ಲಿ ಶ್ರೀಪಾದ ಶ್ರೀವಲ್ಲಭರು ಪ್ರಕಟರಾಗಿ ಆ ಕಳ್ಳ ಮಾಂತ್ರಿಕನನ್ನು ಕುರಿತು, ಏ ಕಳ್ಳ ಮಾಂತ್ರಿಕನೇ, ನಿಜವಾದ ಕಾಳಿ ಮಾತೆಯು ಯಾವುದೇ ರೀತಿಯ ಕುರಿ, ಕೋಳಿ ಇತ್ಯಾದಿ ಬಗೆಯ ಜೀವ ಬಲಿದಾನವನ್ನು ಬಯಸುವುದಿಲ್ಲ. ಏ ಮೂರ್ಖ, ಕಾಳಿ ಮಾತೆಗೆ ಪ್ರೇಮ, ದಯೆ ಮುಂತಾದ ಶುಭ ಲಕ್ಷಣಗಳಿವೆ. ಪ್ರಾಣಮಯ ಜಗತ್ತಿನಲ್ಲಿ ರಾಕ್ಷಸ ಶಕ್ತಿಗಳು, ಅಸುರಿ ಶಕ್ತಿಗಳು, ಭೂತ ಪ್ರೇತಾದಿಗಳು ಆಗಾಗ ತಾವೇ ದೇವತೆಗಳೆಂದು ಹೇಳಿಕೊಂಡು ಕ್ಷುದ್ರ ವಿದ್ಯೆಯನ್ನು ಪ್ರದರ್ಶಿಸುವವು. ನಿನ್ನಂತಹ ಅದೆಷ್ಟೋ ಕ್ಷುದ್ರ ಮಾಂತ್ರಿಕರು ಅವುಗಳನ್ನು ಪೋಷಿಸುತ್ತಾ ಈಗಲೂ ಲೋಕಕ್ಕೆ ಬಹಳ ತೊಂದರೆ ಕೊಡುತ್ತಾ ಬಂದಿರುವರು ಎನ್ನುವಷ್ಟರಲ್ಲಿ ಆ ಕಪಟ ಮಾಂತ್ರಿಕನು ಅಲ್ಲಿಂದ ಕಾಲು ಕಿತ್ತಿದವನೇ ಎತ್ತಲೋ ಓಡಿ ಹೋಗುವನು. ಇತ್ತ ನನ್ನ ಅತ್ತೆ ಮಾವಂದಿರು ಶ್ರೀಪಾದರ ಕಾಲಿಗೆರಗಿ ತಮ್ಮನ್ನು ಉದ್ಧರಿಸಲು ಕೇಳುವರು. ಆಗ ಕರುಣಾಸಾಗರರಾದ ಶ್ರೀಪಾದರು ಅವರನ್ನು ಹರಸಿ ನಂತರ ನನ್ನ ಮತ್ತು ರಮಣಿಯ ವಿವಾಹವನ್ನು ಸ್ವತಃ ತಾವೇ ಮಾಡಿಸಿದರು. ಆಗ ಶ್ರೀಚರಣರು ಇನ್ನೂ ಪೀಠಿಕಾಪುರದಲ್ಲೇ ಇದ್ದರು. ಆಗ ಅವರಿಗೆ 12 ವಯಸ್ಸಿರಬಹುದು. ಅಂದು ಅವರು ನನಗೆ ಅಕ್ಷತೆಯನ್ನಿತ್ತು, ಮುಂದೆ ಶಂಕರ ಭಟ್ಟ ಮತ್ತು ಧರ್ಮಗುಪ್ತರು ನೀನಿರುವಲ್ಲಿಗೆ ಬರುವರು. ಆಗ ಈ ಅಕ್ಷತೆಯನ್ನು
ಅವರಿಗೆ ಕೊಡುವವನಾಗೆಂದು ಆದೇಶಿಸಿದರು ಎನ್ನಲು ಎಲ್ಲರೂ ಶ್ರೀಪಾದರ ಲೀಲೆಗಳನ್ನು ಕೊಂಡಾಡಿದರು. ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ರಮಣಿ ನರಸಿಂಹನಿಂದ ಶ್ರೀಪಾದರ ಪೂರ್ವವೃತ್ತಾಂತದ ಇನ್ನಷ್ಟು ಪ್ರಸಂಗಗಳನ್ನು ತಿಳಿದುಕೊಂಡು ಅಲ್ಲಿಂದ ಮಾರ್ಗಸ್ಥರಾದರು. ಅವರು ಕೆಲವು ಕಡೆ ಎತ್ತಿನ ಗಾಡಿಯಲ್ಲಿ ಹಾಗೂ ಕೆಲವು ಕಡೆ ಕುದುರೆಯ ಮೇಲೆ ಸಾಗುತ್ತಿದ್ದರು. ಅವು ದೊರೆಯದಿದ್ದಲ್ಲಿ ನಡೆದುಕೊಂಡೇ ಹೋಗುತ್ತಿದ್ದರು. ಹಸಿವು ತೃಷೆಯಾದಾಗಲೆಲ್ಲ ಶ್ರೀಪಾದರ ಕೃಪೆಯಿಂದಾಗಿ ಏನೂ ತೊಂದರೆಯಾಗದಂತೆ ದೊರಕುತ್ತಿತ್ತು. ಇದು ಅವರ ಲೀಲೆಗೆ ಅವರೇ ಸಾಟಿ. ಹೀಗಿರಲು ಅವರೀರ್ವರು ರಮಣಿ ನರಸಿಂಹನಿಂದ ನಿರೂಪ ಪಡೆದು ಮತ್ತೊಂದು ಗ್ರಾಮವನ್ನು ತಲುಪಿದರು. ಆ ಊರಿನಲ್ಲಿರುವ ಬಡ ಬ್ರಾಹ್ಮಣನೊಬ್ಬನ ಮನೆಯ ಮುಂದೆ ಹಾದು ಹೋಗುವಾಗ ಅವನ ಮನೆಯಲ್ಲಿರುವ ಸಾಮಾನುಗಳು ಬೀದಿಗೆ ಬಿದ್ದದ್ದು ಕಂಡರು. ಅದಕ್ಕೆ ಆ ಬಡ ಬ್ರಾಹ್ಮಣನು ಅದೇ ಊರಿನ ಒಬ್ಬ ಶ್ರೀಮಂತನಿಂದ ಸಾಲ ಪಡೆದಿದ್ದು, ಆ ಸಾಲ ಕೊಟ್ಟವನು ಆ ದಿನ ಆ ಬ್ರಾಹ್ಮಣನ ಮನೆಗೆ ಬಂದು ಮನೆಯಲ್ಲಿರುವ ಸಾಮಾನುಗಳನ್ನು ಹೊರಗೆ ಹಾಕಿ, ಅವನ ಸಾಲ ಕೊಟ್ಟವನು ಈ ಮನೆಯನ್ನು ಹರಾಜಿಗೆ ಹಚ್ಚುವವನಿದ್ದ. ಅಷ್ಟರಲ್ಲಿಯೇ ಇವರೀರ್ವರು ಅಲ್ಲಿಗೆ ಹೋಗಿದ್ದರು. ವಾಸ್ತವವನ್ನು ಅರಿತ ಇವರೀರ್ವರು ಆ ಬಡಬ್ರಾಹ್ಮಣನ ಸ್ಥಿತಿಯನ್ನು ಕಂಡು ಕನಿಕರಗೊಂಡರು. ಆದರೆ ಕೊಡಲು ಇವರಲ್ಲಿಯೂ ಏನೂ ಇರದೆ ಮರುಗಿದರು. ಅಷ್ಟರಲ್ಲಿ ಶಂಕರ ಭಟ್ಟನು ಧೈರ್ಯ ಮಾಡಿ ಆ ಶ್ರೀಮಂತನನ್ನು ಕುರಿತು, ಅಯ್ಯ, ಈ ಅಶಕ್ತ ಬ್ರಾಹ್ಮಣನ ಮೇಲೆ ದಯ ತೋರಿ 2 ದಿನ ಕಾಲಾವಕಾಶವನ್ನು ಕೊಡುವವನಾಗು. ಅಷ್ಟರಲ್ಲಿ ಅವನು ಶ್ರೀಪಾದ ಶ್ರೀವಲ್ಲಭರ ಕೃಪೆಯಿಂದ ಪಾರಾಗುವನು. ಇದಕ್ಕೆ ನಾನೇ ಸಾಕ್ಷಿಯಾಗುವೆನು ಎನ್ನಲು ಆ ಶ್ರೀಮಂತನು ಶಂಕರ ಭಟ್ಟನ ಮಾತಿಗೆ ಒಪ್ಪಿ, ಆಯಿತು, ಅವನ ಬಾಕಿ ತೀರುವವರೆಗೆ ನೀವಿಬ್ಬರೂ ಈ ಊರು ಬಿಟ್ಟು ಹೋಗುವಂತಿಲ್ಲ. ಒಂದು ವೇಳೆ ಅವನು ಸಾಲ ಕೊಡದಿದ್ದಲ್ಲಿ ನಿಮ್ಮಿಬ್ಬರಿಗೂ ಶಿಕ್ಷೆ ವಿಧಿಸುತ್ತೇನೆ ಎಂದು ಗುಡುಗಲು ಶಂಕರ ಭಟ್ಟನು ಪೇಚಿಗೆ ಸಿಕ್ಕಿ ಹಾಕಿಕೊಳ್ಳುವನು. ಅಷ್ಟರಲ್ಲಿ ಧರ್ಮಗುಪ್ತರು ಅವನನ್ನು ಕುರಿತು, ಶಂಕರ ಭಟ್ಟ, ಆಗಿರುವುದಕ್ಕೆ ಚಿಂತಿಸಿ ಫಲವಿಲ್ಲ. ಬ್ರಹ್ಮ ಲಿಖಿತವು ಹೇಗಿದೆಯೋ ಹಾಗೆ ಆಗುತ್ತದೆ. ಎಲ್ಲವೂ ಶ್ರೀಪಾದರ ಲೀಲೆಯಂತಾಗಲಿ ಎಂದು ಸಮಾಧಾನ ಹೇಳಿದರು. ಆ ದಿನ ಅವರಿರ್ವರು ಆ ಬಡಬ್ರಾಹ್ಮಣನ ಮನೆಯಲ್ಲೇ ಉಳಿದು ಹೊಟ್ಟೆಗೇನೂ ಇಲ್ಲದೆ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಎಂಬ ನಾಮಸ್ಮರಣೆಯಲ್ಲೇ ಇರುಳು ನೂಕಿದರು. ಮಾರನೇ ದಿನವೇ ಊರಿನ ಜನಗಳಿಗೆ ಇವರ ಬಗ್ಗೆ ವೃಥಾ ಚಿಂತೆಯಾಯಿತು. ಹಲವರು ಇವನು ಸಾಲ ತೀರಿಸುವನು ಎನ್ನುವರು, ಕೆಲವರು ಸಾಧ್ಯವೇ ಇಲ್ಲವೆನ್ನುವರು. ಅಷ್ಟರಲ್ಲಿ ಆ ಊರಿನಲ್ಲಿ ಒಂದು ಚಮತ್ಕಾರ ನಡೆಯಿತು. ಅದೇನೆಂದರೆ, ಆ ಊರಿನಲ್ಲಿ ಶರಭೇಶ್ವರ ಶಾಸ್ತ್ರಿ ಎಂಬ ಮಹಾಪಂಡಿತನಿದ್ದ. ಅವನಿಗೆ ಒಬ್ಬ ತಂಗಿ ಇದ್ದಳು. ಆ ದಿನ ರಾತ್ರಿ ಅವಳಿಗೊಂದು ಕನಸು ಬೀಳಲು, ಕನಸಿನಲ್ಲಿ ತನ್ನ ಗಂಡನನ್ನು ದರೋಡೆಕೋರರು ಕೊಂದುದನ್ನು ಕಂಡು ಬಹಳ ದುಃಖಿತಳಾದಳು. ಬೆಳಗ್ಗೆ ತನ್ನ ಅಣ್ಣನಿಗೆ ವಿಷಯ ತಿಳಿಸಲು ಅವನಿಗೂ ಏನೂ ತೋಚದಾಗಿ ಅವರೀರ್ವರು ಶಂಕರ ಭಟ್ಟ ಧರ್ಮಗುಪ್ತರಿರುವಲ್ಲಿಗೆ ಬರುವರು. ಆಗ ಶರಭೇಶ್ವರನ ತಂಗಿಯು ಶಂಕರ ಭಟ್ಟನನ್ನು ಕುರಿತು ತನ್ನ ಮಾಂಗಲ್ಯವನ್ನು ಕಾಪಾಡಲು ಕೇಳಿಕೊಳ್ಳುವಳು. ಆಗ ಶಂಕರ ಭಟ್ಟನು ಆ ಶ್ರೀಪಾದರನ್ನು ಮನದಲ್ಲೇ ನೆನೆಯುತ್ತಾ ಪಂಚದೇವ ಪಹಾಡ್ನಲ್ಲಿ ಕೊಟ್ಟ ಅಕ್ಷತೆಯನ್ನು ಅವಳ ಕೈಗಿತ್ತು, ಇವು ನಿನ್ನ ಮನೆಯಲ್ಲಿಟ್ಟು ಪೂಜಿಸು, ಅಲ್ಲದೆ ಸ್ವಲ್ಪ ಕಾಲದಲ್ಲೇ ನಿನ್ನ ಗಂಡನು ನಿನ್ನಲ್ಲಿಗೆ ಬರುವನೆಂದು ಹೇಳಲು ಆಕೆಯು ಶಂಕರ ಭಟ್ಟನನ್ನು ನಮಿಸಿ, ಅಯ್ಯ, ನನ್ನ ಗಂಡ ಸುರಕ್ಷಿತವಾಗಿ ಬಂದರೆ ನಾನು ಈ ಬಡಬ್ರಾಹ್ಮಣನ ಸಾಲ ತೀರಿಸುವೆನು, ಅಲ್ಲದೆ ನಾನು ನಿನ್ನನ್ನೇ ಗುರುವಾಗಿ ಸ್ವೀಕರಿಸುವೆನೆಂದು ತನ್ನ ಮನೆಗೆ ಮರಳಿದಳು. ನಂತರ ಕೇವಲ 4 ದಿನದಲ್ಲಿ ಅವಳ ಗಂಡನು ಆಕೆಯ ಮನೆಗೆ ಬರಲು ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಆಕೆಯ ಗಂಡನನ್ನು ದರೋಡೆಕೋರರು ಸಾಯಿಸಲು ಹೋದಾಗ ಮುಸ್ಲಿಂ ಪೈಲ್ವಾನನೊಬ್ಬ ಕಾಪಾಡಿದನಂತೆ. ಇದೆಲ್ಲ ಶ್ರೀಪಾದರ ಲೀಲೆಯೆಂದು ಬಗೆದು ಎಲ್ಲರೂ ಶ್ರೀಪಾದರನ್ನು ಕೊಂಡಾಡಿದರು. ನಂತರ ಶರಭೇಶ್ವರ ಶಾಸ್ತ್ರಿ ಹಾಗೂ ಅವನ ತಂಗಿಯು ಬಂದು ಆ ಬಡಬ್ರಾಹ್ಮಣನ ಸಾಲವನ್ನು ತೀರಿಸಿ ಶಂಕರ ಭಟ್ಟ ಧರ್ಮಗುಪ್ತರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಒಳ್ಳೆ ಆತಿಥ್ಯದಿಂದ ಸತ್ಕರಿಸಿ ಆ ದಿನ ಅವರಿರುವರನ್ನು ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಮಾರನೇ ದಿನ ಬೀಳ್ಕೊಡುವರು. ಶಂಕರ ಭಟ್ಟನು ಅಲ್ಲಿಂದ ಹೊರಡುವಾಗ ಸದಾ ಶ್ರೀಪಾದ ಶ್ರೀವಲ್ಲಭರ ನಾಮಸ್ಮರಣೆಯಲ್ಲಿ ಕಾಲ ಕಳೆಯಿರೆಂದು ಹೇಳಿ ಅಲ್ಲಿಂದ ಮಾರ್ಗಸ್ಥರಾಗುವರು. ಇವರೀರ್ವರು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಅವರಿಗೆ ಆಶ್ರಮವೊಂದು ಕಾಣಿಸುವುದು. ಆ ಆಶ್ರಮದಲ್ಲಿ ಕೌಪೀನಧಾರಿಯಾಗಿದ್ದ ಸಿದ್ಧ ಮಹರ್ಷಿಯೊಬ್ಬನು ವಾಸಿಸುತ್ತಿದ್ದನು. ಅವನು ಸಂಪೂರ್ಣ ವಿರಾಗಿಯಾಗಿದ್ದನು. ಆ ಆಶ್ರಮ ತಲುಪುತ್ತಿದ್ದಂತೆ ಆಶ್ರಮದ ದ್ವಾರದಲ್ಲಿ ನಿಂತಿದ್ದ 2 ಶಿಷ್ಯರು ಇವರನ್ನು ಕುರಿತು, ಶಂಕರ ಭಟ್ಟ ಧರ್ಮಗುಪ್ತ ನೀವೇನಾ ಎಂದು ಕೇಳುವರು. ಇವರುಗಳು ಹೌದೆನ್ನಲು ಇವರನ್ನು ಕರೆದುಕೊಂಡು ಆಶ್ರಮದೊಳಕ್ಕೆ ಹೋಗಲು ಒಳಗೆ ತಾರಾದೇವಿಯ ವಿಗ್ರಹವಿತ್ತು. ಆ ಸಿದ್ಧನು ತಾರಾದೇವಿಯ ಉಪಾಸಕನೆಂದು ತಿಳಿಯಿತು. ಆಗ ಮಧ್ಯಾಹ್ನದ ಸಮಯವಾಗಿದ್ದರಿಂದ ತಾರಾದೇವಿ ಪೂಜೆಗೆ ನಂತರ ಇವರಿಬ್ಬರಿಗೂ ಮೃಷ್ಟಾನ್ನ ಭೋಜನವಾಯಿತು. ನಂತರ ಆ ಸಿದ್ಧ ಮಹರ್ಷಿಯು ಇವರನ್ನು ಕುರಿತು, ಮಕ್ಕಳ, ನೀವು ಬರುವ ವಿಷಯವನ್ನು ಶ್ರೀಪಾದ ಶ್ರೀವಲ್ಲಭರು ನನಗೆ ಮೊದಲೇ ತಿಳಿಸಿದರು. ಶ್ರೀಚರಣರ ಆದೇಶಾನುಸಾರವೇ ನಿಮಗೆ ಆತಿಥ್ಯವನ್ನು ನೀಡಲಾಗಿದೆ. ನಾನು ತಾರಾದೇವಿಯ ಉಪಾಸಕ.
ಯಾವಾಗಲೂ ಮೋಕ್ಷವನ್ನು ಪ್ರಸಾದಿಸುವವಳಾಗಿದ್ದರಿಂದ ಈಕೆಯನ್ನು ತಾರಾ ಎಂದು ಕರೆಯುವರು. ಅಲ್ಲದೆ ಅನಾಯಾಸವಾಗಿ ವಾಕ್ಶಕ್ತಿಯನ್ನು ಪ್ರಸಾದಿಸುವುದರಿಂದ, ಭಯಂಕರವಾದ ವಿಪತ್ತಿನಿಂದ ತನ್ನ ಭಕ್ತರನ್ನು ರಕ್ಷಿಸುವುದರಿಂದ ಈಕೆಯನ್ನು ನೀಲ ಸರಸ್ವತಿ ಎನ್ನುವರು. ಈ ದೇವಿ ಉಪಾಸನೆಯಿಂದ ಸಾಮಾನ್ಯರೂ ಕೂಡ ಬೃಹಸ್ಪತಿಗೆ ಸಮಾನವಾದ ವಿದ್ವಾಂಸನಾಗುವನು. ಭರತ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾರೋಪಾಸನೆ ಮಾಡಿದವರೆಂದರೆ ವಸಿಷ್ಠ ಮಹರ್ಷಿ. ಈಕೆಯನ್ನು ವಸಿಷ್ಠಾರಾಧಿತ ತಾರಾದೇವಿ ಎಂದು ಕೂಡ ಕರೆಯುವರು. ನಾನು ತಾರಾ ಉಪಾಸನೆ ಮಾಡಿದರೂ ನನಗೆ ಎಂದೂ ತಾರಾದೇವಿಯ ದರ್ಶನವಾಗಿಲ್ಲ. ನಾನು ಮಿಥಿಲ ದೇಶದಲ್ಲಿ ಮಹರ್ಷಿ ಎಂಬ ಗ್ರಾಮದಲ್ಲಿ ಉಗ್ರತಾರಾ ಸಿದ್ಧಪೀಠವನ್ನು ದರ್ಶಿಸಿದೆ. ತಾರಾ, ಏಕಜಟ, ನೀಲ ಸರಸ್ವತಿ ಎಂದು ತ್ರಿಮೂರ್ತಿಗಳು ಏಕಸ್ಥಾನದಲ್ಲಿ ಇರುವರು. ಮಧ್ಯಸ್ಥಾನದಲ್ಲಿ ದೊಡ್ಡ ವಿಗ್ರಹದ ಎರಡೂ ಕಡೆ ಚಿಕ್ಕ ವಿಗ್ರಹಗಳು ಇವೆ. ಅಲ್ಲಿ ಉಪಾಸನೆ ಮಾಡಿ ವಸಿಷ್ಠ ಮಹರ್ಷಿ ತಾರೋಪಾಸನೆ ಸಿದ್ಧಿಯನ್ನು ಹೊಂದಿದನೆಂದು ಹಿರಿಯರೆಲ್ಲ ಹೇಳಿದರು. ನಾನು ಉಗ್ರತಾರಾ ಮಾತೆಯನ್ನು ದರ್ಶಿಸಿ ಹೊರಕ್ಕೆ ಬರುತ್ತಿರುವಾಗ ಅಂದವಾದ ಬಾಲಿಕೆಯೊಬ್ಬಳನ್ನು ಮೂಟೆ ಕಟ್ಟಿ ಒಂದು ಕಡೆ ಹಾಕಿದಂತೆ ಇರುವ ಮುದ್ದಾದ ಆ ಬಾಲಿಕೆಯನ್ನು ಕಂಡೆ. ಅವಳು ನಡೆದಾಡುತ್ತಿದ್ದರೆ ಅಂದದ ಬೊಂಬೆ ನಡೆದಾಡುತ್ತಿರುವಂತೆ ನನ್ನ ಮನಸ್ಸಿನಲ್ಲಿ ಅವ್ಯಕ್ತ ಭಕ್ತಿ ಪರವಶತೆ ತುಂಬಿರುತ್ತಿತ್ತು. ಆ ಬಾಲಿಕೆ, ಮಗು, ನೀನೆಲ್ಲೋ ತಿರುಗುತ್ತಿದ್ದೀಯ. ಪ್ರಾಯಶಃ ನನಗಾಗಿಯೇ ನೀನು ಲೋಕವನ್ನು ಸುತ್ತು ಹಾಕುತ್ತಿರುವಂತಿದೆ. ಇದು ನಿಜವೇ ಎಂದು ನನ್ನನ್ನು ಪ್ರಶ್ನಿಸಿದಳು. ನಾನು ಬೆಚ್ಚಿದೆ. ಇವಳೇನ ಉಗ್ರತಾರಾದೇವಿ ಅಥವಾ ಯಾವುದೋ ಹುಚ್ಚು ಹುಡುಗಿ ಹೀಗೆ ಕೇಳುತ್ತಿರಬಹುದೇ? ತಾರಾ ಭಗವತಿ ಶಿವರೂಪ. ಶಿವನ ಮೇಲೆ ಪ್ರತ್ಯಾಲಿಕ ಮುದ್ರೆಯಲ್ಲಿ ಆಸೀನಳಾಗಿದ್ದಾಳೆ. ನೀಲವರ್ಣದವಳು, ತ್ರಿನೇತ್ರವುಳ್ಳವಳು, ಕೈಯಲ್ಲಿ ಕೊಡಲಿ, ಕಪಾಲ, ಕಮಲ ಖಡ್ಗವನ್ನು ಹಿಡಿದಿರುವಳು, ವ್ಯಾಘ್ರಚರ್ಮ ರುಂಡಮಾಲೆಯನ್ನು ಧರಿಸಿರುವಳು. ಭೋಗ ಮೋಕ್ಷ ಪ್ರದಾಯಿನಿಯಾದ ಆ ದೇವಿಯ ವಾಸ್ತವ ರೂಪ. ಆದರೆ ನಾನು ನೋಡುತ್ತಿರುವುದು 12-13 ಸಂವತ್ಸರ ಮೀರದ ವಯಸ್ಸಿನ ಮುಗ್ಧ ಮೋಹನವಾದ ಬಾಲಿಕೆಯ ರೂಪ. ನಾನು ಬೆರಗಾಗಿ ಹೋದೆ. ಅಷ್ಟರಲ್ಲಿ ಆ ಬಾಲಿಕೆ ತನ್ನ ವರ್ಚಸ್ಸನ್ನು ಹೆಚ್ಚಿಸಿಕೊಂಡಳು. ಅವಳ ಶರೀರದ ಸರ್ವ ಕಣಗಳು ತೇಜಸ್ಸು ಭರಿತವಾಗಿದ್ದವು. ಶರೀರ ಬಾಲಕನ ರೂಪ ಹೊಂದಿದ್ದು ಬಾಲ ಸೂರ್ಯನ ಬಂಗಾರದಲ್ಲೂ ಹೊರಹೊಮ್ಮುತ್ತಿತ್ತು. ಕಣ್ಣುಗಳು ಯೋಗಿ ನೇತ್ರಗಳಂತೆ ಪ್ರಶಾಂತವಾಗಿ ಕರುಣೆ ವಾತ್ಸಲ್ಯದಂತಹ ದಿವ್ಯ ಗುಣಗಳನ್ನು ಹೊಂದಿತ್ತು. ಆ ಬಾಲಕನ 2 ಕಾಲುಗಳಿಗೂ 2 ಗೆಜ್ಜೆಗಳಿದ್ದವು. ಅಯ್ಯ, ನನ್ನ ಕಾಲಿನ ಗೆಜ್ಜೆಗಳನ್ನು ನಿನ್ನ ಬಳಿ ಇಟ್ಟುಕೋ. ಇದಕ್ಕೆ ಜೀವಶಕ್ತಿ ಇದೆ. ನೀನು ಎಲ್ಲಿಗೆ ಹೋಗಬೇಕು, ಏನು ತಿನ್ನಬೇಕು, ಯಾರೊಂದಿಗೆ ಮಾತನಾಡಬೇಕು ಎಲ್ಲವನ್ನೂ ಅವುಗಳೇ ನಿರ್ಧರಿಸುತ್ತವೆ. ಹೀಗೆ ಹೇಳಿ ಆ ಹುಡುಗ ಅಂತರ್ಧಾನನಾದ. ನಾನು ಕಾಳಿಘಟ್ಟಕ್ಕೆ ಹೋದೆ. ಕಾಳಿ ಮಾತೆಯನ್ನು ದರ್ಶಿಸಿ ದಕ್ಷಿಣಕ್ಕೆ ಹೋದೆ. ಪುರಿ ಮಹಾಕ್ಷೇತ್ರದ ದರ್ಶನ ಮಾಡಿದೆ. ಅಲ್ಲಿಂದ ಸಿಂಹಾಚಲಕ್ಕೆ ಹೋದೆ. ಅದೃಷ್ಟವಶಾತ್ ಪಾದಗಯ ಕ್ಷೇತ್ರವಾದ ಪೇಟಿಕಾಪುರಕ್ಕೆ ಬಂದೆ. ಶ್ರೀ ಕುಕ್ಕುಟೇಶ್ವರನನ್ನು ದರ್ಶಿಸಿದೆ. ಹಾಗೆಯೇ ಸ್ವಯಂಭೂ ದತ್ತನ ದರ್ಶನವನ್ನು ಪಡೆದೆ. ಸ್ವಯಂಭೂ ದತ್ತನ ವಿಗ್ರಹವಿರುವ ಜಾಗದಲ್ಲಿ ಹುತ್ತವಿತ್ತು. ಅದರಲ್ಲೊಂದು ದೈವಿಕ ಸರ್ಪವಿತ್ತು. ನಾನು ದತ್ತನ ದರ್ಶನ ಪಡೆದ ಮೇಲೆ ಸರ್ಪ ದರ್ಶನವಿತ್ತಿತು. ಅದರ ದರ್ಶನವಾಗುತ್ತಿದ್ದಂತೆ ನನ್ನಲ್ಲಿನ ಕುಂಡಲಿನಿ ಶಕ್ತಿ ಜಾಗೃತವಾಯಿತು. ನನ್ನ ಶರೀರ ನನ್ನ ಸ್ವಾಧೀನದಲ್ಲೇ ಇಲ್ಲ. ನಾನು ಶತಪಥ ತಿರುಗುತ್ತಾ ಹುಚ್ಚನಂತೆ ತಾರಾ ಮಾತೆಯ ನಾಮೋಚ್ಚಾರಣೆ ಮಾಡುತ್ತಾ ಜೋರಾಗಿ ಅರಚುತ್ತಿದ್ದೆ. ಯೋಗ ವಶದಿಂದ ನಾನು ನರಸಿಂಹವರ್ಮನೆಂಬ ಕ್ಷತ್ರಿಯ ಜಮೀನುದಾರನ ಮನೆಯ ಬಳಿಗೆ ಬಂದಿದ್ದೆ. ಮಹರ್ಷಿ ಗ್ರಾಮದಲ್ಲಿ ದರ್ಶನವಿತ್ತ ಆ ದಿವ್ಯ ಬಾಲಕನೇ ನನ್ನ ಕಣ್ಣೆದುರಿಗೆ ವಾಸ್ತವವಾಗಿದ್ದನು. ವರ್ಮರ ಮನೆಯಲ್ಲಿ ಅದೊಂದು ರೀತಿಯ ಜಟಕ ಬಂಡಿಯಿತ್ತು. ಅದನ್ನು ಮನುಷ್ಯನೊಬ್ಬನೇ ಎಳೆಯಬಲ್ಲ. ಆ ಬಾಲಕ ಆ ಬಂಡಿಯಲ್ಲೇ ಮಾತಾಮಹಾಗ್ರಹಕ್ಕೆ ಹೋಗುವನು. ವರ್ಮರು ಆ ಬಂಡಿಯನ್ನು ಎಳೆಯುವ ನೌಕರನನ್ನು ಕರೆದರು. ಆ ನೌಕರ ಬಂದು ನಿಂತ. ಬಾಲಕ ನೌಕರನನ್ನು ಬಂಡಿಯನ್ನು ಏರಲು ಹೇಳಿದ. ನನ್ನನ್ನು ಬಂಡಿಯನ್ನು ಎಳೆಯಲು ಹೇಳಿದ. ನಾನು ಎಳೆಯಲಾರೆನೆಂದೆ. ನೀನು ಅದನ್ನು ಎಳೆಯದಿದ್ದರೆ ನಿನ್ನ ಮೈ ಚರ್ಮದಿಂದ ಚಪ್ಪಲಿಯನ್ನು ಮಾಡಿಸಿಕೊಳ್ಳುವೆ. ನಾನು ಅದೇ ಕಸುಬಿನವನು. ನಿನ್ನಂತಹ ಪಶುಗಳ ಚರ್ಮ ಎಮ್ಮೆ ಹಸುವಿನ ಚರ್ಮಕ್ಕಿಂತ ಶ್ರೇಷ್ಠವಾದುದು. ನಾನು ಬೇರೆ ದಾರಿಯಿಲ್ಲದೆ ಬಂಡಿಯನ್ನು ಎಳೆಯಲು ಒಪ್ಪಿಕೊಂಡೆ. ಬಾಲಕ ತನ್ನ ಕೈಯಲ್ಲಿನ ಕೋಲಿನಿಂದ ಬಾರಿಸುತ್ತಿದ್ದ. ನಾನು ದುಃಖದಿಂದಲೂ ರಕ್ತಧಾರೆಯಾಗಿ ಹರಿಯುತ್ತಿರುವಂತೆಯೇ ಆ ಬಂಡಿಯನ್ನು ಬಾಲಕ ಮಾತಾಮಹಾಗ್ರಹಕ್ಕೆ ಸೇರಿಸಿದೆ. ಆ ಬಾಲಕನ ಮಾತಾಮಹಾಗ್ರಹಕ್ಕೆ ಸೇರಿಸಿದೆ. ಆ ಬಾಲಕನೊಂದಿಗೆ ಬಂದ ನೌಕರ ನನ್ನ ಪರಿಸ್ಥಿತಿಯನ್ನು ನೋಡಿ ಬಹಳ ನೊಂದುಕೊಂಡ. ಆ ಬಾಲಕನಿಗೆ ಮಾತ್ರ ಇದು ವಿನೋದವಾಗಿದ್ದು, ನನ್ನ ಪಾಲಿಗೆ ಮಾತ್ರ ಅವನು ಕಟುಕನಾಗಿದ್ದ. ಈತನನ್ನು ಪ್ರೇಮ ಭಾವದಿಂದ ನೋಡಿದರೆ ನಿನ್ನನ್ನು ಶಿಕ್ಷಿಸಬೇಕಾಗುತ್ತದೆಂದು ಆ ನೌಕರನನ್ನು ಎಚ್ಚರಿಸಿದ. ನಾನು ಅರೆ ನಗ್ನನಾಗಿದ್ದೆ.
ಬಾಲಕ ಮನೆಯೊಳಗಿನಿಂದ ಅರೆದ ಮೆಣಸಿನಕಾಯಿಯ ಉಂಡೆಯನ್ನು ತಂದು ರಕ್ತ ಕಾರುತ್ತಿದ್ದ ಭಾಗಕ್ಕೆ ಹಚ್ಚಿದ. ನನಗೆ ಆಗ ಬಾಯಿ ಬಾಯಿ ಬಡಿದುಕೊಳ್ಳುವ ಹಾಗಾಯಿತು. ಅಷ್ಟರಲ್ಲಿ ಆ ಬಾಲಕನ ಅಮ್ಮಮ್ಮ ರಾಜಮಾಂಬ ಎಂಬ ಪುಣ್ಯಮೂರ್ತಿ ಹೊರಕ್ಕೆ ಬಂದಳು. ಆಕೆ ಪುಣ್ಯರೂಪಿಣಿ ಎಂಬ ಹೆಸರುಳ್ಳವಳು. ಆಕೆಯ ದರ್ಶನ ಮಾತ್ರದಿಂದ ನನ್ನ ಶರೀರದ ಉರಿ ಮಾಯವಾಯಿತು. ಆಕೆಯ ಪತಿ ಬಾಪನ್ನಾರ್ಯರು ಪ್ರಸಿದ್ಧಿ ಹೊಂದಿದ ಸತ್ಯ ಋಷೀಶ್ವರರು. ಅವರು ನನ್ನನ್ನು ಕುರಿತು, ಮಗು, ನಿನ್ನದು ಯಾವ ಊರು, ಎಲ್ಲಿಂದ ಬರುತ್ತಿದ್ದೀಯಾ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಭೋಜನ ಮಾಡಿ ಹೊರಡು ಎಂದು ಹಿಂದೂಸ್ತಾನಿ ಭಾಷೆಯಲ್ಲಿ ಹೇಳಿದರು. ಆ ನೌಕರ ಬಾಲಕ ಮಾಡಿದ ದುಷ್ಟ ಕೆಲಸವನ್ನು ಅಮ್ಮಮ್ಮನಿಗೂ ತಾತನವರಿಗೂ ಭಿನ್ನವಿಸಿದ. ಆಗ ಶ್ರೀಪಾದರು, ಅಮ್ಮಮ್ಮ, ಈ ನೌಕರ ಸುಳ್ಳು ಹೇಳುತ್ತಿದ್ದಾನೆ, ಇವನಿಗೆ ರಕ್ತ ಬಂದೇ ಇಲ್ಲ, ಅದು ಬೆವರು, ನಾನು ಹಚ್ಚಿದ್ದು ಮೆಣಸಿನಕಾಯಿ ಖಾರವಲ್ಲ, ಚಂದನ ಎಂದರು. ಆ ನೌಕರನನ್ನು ಪರಿಶೀಲಿಸಲು ಹೇಳಿದರು. ನೌಕರ ನೋಡಿದಾಗ ಶ್ರೀಪಾದರು ಹೇಳಿದ್ದೇ ನಿಜವಾಗಿತ್ತು. ಬಾಪನ್ನಾರ್ಯರು, ಶ್ರೀಪಾದ, ನೀನು ಸತ್ಯವಂತ, ಬೆವರು ಇದೆಯೆಂದು ಹೇಳಿದ ಕಡೆ ಬೆವರು, ಚಂದನವಿದೆಯೆಂದು ಹೇಳುವಲ್ಲಿ ಚಂದನ, ನೀನು ಏನು ಇದೆಯೆಂದು ಹೇಳಿದ ಕಡೆ ಅದೇ ಇರುವುದು. ನೀನು ಸಾಕ್ಷಾತ್ ಉಗ್ರತಾರಾದೇವಿ ರೂಪ ಎಂದೆನಿಸುತ್ತದೆ. ಉಗ್ರತಾರಾದೇವಿ ವಾಕ್ಸಿದ್ಧಿಯನ್ನು ಪ್ರಸಾದಿಸುವಳು ಎಂದು ಕೇಳಿದ್ದೆ. ಸಾಕ್ಷಾತ್ ಉಗ್ರತಾರೆಯಾದ ನೀನು ನಿನ್ನ ಸಂಕಲ್ಪ ಪ್ರಕಾರ ಇರುವ ಯಾವುದೇ ವಸ್ತುಗಳ ಸ್ವಭಾವ ಧರ್ಮವನ್ನು ಸಂಕಲ್ಪ ಮಾತ್ರದಿಂದಲೇ ಬದಲಿಸಬಲ್ಲೆ. ನಿನ್ನ ಲೀಲಾ ವಿನೋದವನ್ನು ನಿಲ್ಲಿಸಿ ಅವನನ್ನು ಕರುಣಿಸು ಎಂದರು. ಆಗ ಶ್ರೀಪಾದರು, ತಾತ, ನೀವು ಸುಲಭವಾಗಿ ಹೇಳಿಬಿಟ್ಟಿರಿ, ನನಗೆ ಸಂಕಲ್ಪವಾಗುವುದು, ಅದು ಫಲ ಕೊಡುವುದು ತಕ್ಷಣವೇ ಆಗುವುದೆಂದು ಹೇಳಿದಿರಿ. ಇದು ಸತ್ಯವೋ ಅಲ್ಲವೋ ನಿರ್ಣಯಿಸಲು ಶಾಸ್ತ್ರದ ಸಹಾಯ ಬೇಕು. ಈ ಆಗಂತುಕ ಸದ್ಬ್ರಾಹ್ಮಣ ಉಗ್ರ ತಾರೆಯನ್ನು ಉಪಾಸಿಸುವವನು ಒಳ್ಳೆಯದು. ಆದರೆ ಸನ್ಯಾಸ ದೀಕ್ಷೆಯನ್ನು ಗುರುವಿನಿಂದ ಸ್ವೀಕರಿಸದೆ ತನಗೆ ತೋರಿದ ರೀತಿಯಲ್ಲಿ ಸನ್ಯಾಸಿಯಾಗಿರುವನು. ಇವನ ತಂದೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಬೆಳೆಯಿಸಿದರು. ಇವನ ತಾಯಿ ಇವನು ಗರ್ಭದಲ್ಲಿ ಇರುವಾಗಲೇ ಎಷ್ಟೋ ಕಷ್ಟ ಅನುಭವಿಸಿದ್ದಾಳೆ. ಆ ತಾಯಿ ತನ್ನ ರಕ್ತವನ್ನು ಬಸಿದಿದ್ದಾಳೆ. ಗಾಯವಾಗಿ ರಕ್ತ ಹರಿದಾಗ, ಖಾರ ಹಚ್ಚಿದಾಗ ಎಷ್ಟು ನೋವಾಗಿತೋ ಅಷ್ಟು ನೋವನ್ನು ಇವನ ತಾಯಿ ಅನುಭವಿಸಿದ್ದಾಳೆ. ಅವರಿಬ್ಬರೂ ಮರಣಿಸಿ ಅದೃಷ್ಟವಶಾತ್ ಪೀಠಿಕಾಪುರದಲ್ಲಿ ಹುಟ್ಟಿದ್ದಾರೆ. ಆ ನರಸಿಂಹವರ್ಮರ ಮನೆಯಲ್ಲಿರುವ ನೌಕರ ಬೇರೆ ಯಾರೂ ಅಲ್ಲ, ಈ ಬ್ರಾಹ್ಮಣನ ಪೂರ್ವಜನ್ಮದ ತಂದೆಯೇ. ಆತನ ಪತ್ನಿ ಪೂರ್ವಜನ್ಮದಲ್ಲಿ ತಾಯಿಯೇ. ಸತ್ತು ಹೋದ ಹಿರಿಯರ ಹೆಸರಿನಲ್ಲಿ ಪಂಚಪ್ರದಾನ ಸರಿಯಾಗಿ ಮಾಡದಿರುವುದರಿಂದ ಅನರ್ಥ ಹೇತುವಾಗುವುದು. ಈತ ಸನ್ಯಾಸಿಯಾಗಿರುವುದರಿಂದ ತಂದೆ ತಾಯಿಗೆ ಪಿಂಡ ಪ್ರದಾನ ಮಾಡಿಲ್ಲ. ಇವನ ಪಾಪ ಕರ್ಮ ಪುಣ್ಯಕರ್ಮ ಪಾದಗಯ ಕ್ಷೇತ್ರವಾದ ಪೀಠಿಕಾಪುರಕ್ಕೆ ಎಳೆದುಕೊಂಡು ಬಂದಿದೆ. ಸ್ವಲ್ಪ ನೋವು ಅನುಭವಿಸುವುದರ ಮೂಲಕ ಇವನ ಪಾಪ ಪರಿಹಾರ ಮಾಡಿದೆ. ಮಾತ್ರ ಗರ್ಭದಲ್ಲಿ 9 ತಿಂಗಳಿದ್ದು ನಂತರ ಶಿಶುವಾಗಿರುವುದು. ಕಾಶಿ ಕ್ಷೇತ್ರದಲ್ಲಿ 9 ತಿಂಗಳಾಗಲಿ 9 ದಿನವಾಗಲಿ 9 ಗಂಟೆಯಾಗಲಿ ಇದ್ದರೆ ಪಿತೃಶಾಪವು ಪರಿಹಾರವಾಗುವುದು. ಪೀಠಿಕಾ ಕ್ಷೇತ್ರವು ಕಾಶಿಗೆ ಸಮಾನವಾದ ಕ್ಷೇತ್ರ. ಈ ಬ್ರಾಹ್ಮಣ 9 ದಿನಗಳು ಪೂರ್ವಜನ್ಮದ ಮಾತಾಪಿತೃಗಳ ಸೇವೆಯನ್ನು ಮಾಡಿದಲ್ಲಿ ಪಿತೃದೇವತೆಗಳ ಶಾಪ ಪರಿಹಾರವಾಗುವುದು ಎಂದರು. ನಾನು ಹಾಗೆ ನಡೆದುಕೊಂಡೆ. ಅವರ ಅನುಗ್ರಹ ಆಶೀರ್ವಾದ ಪಡೆದೆ. ಅವರು ಅಂದು ಅನುಗ್ರಹಿಸಿದ ಕಾಲಿನ ಗೆಜ್ಜೆಯನ್ನು ನನ್ನ ಪೂಜಾಗ್ರಹದಲ್ಲಿ ಭದ್ರವಾಗಿಸಿದ್ದೇನೆ. ನಾನು ಉಗ್ರತಾರ ಸಿದ್ಧಿಯನ್ನು ಹೊಂದಿದೆ. ನನ್ನಲ್ಲಿನ ತಂತ್ರಶಕ್ತಿಯಿಂದ ಜನರಿಗೆ ಹಳೆಯ ಕಾಯಿಲೆಗಳನ್ನು ಗುಣಪಡಿಸತೊಡಗಿದೆ. ನೀವು ಇಲ್ಲಿಗೆ ಬರುವುದಕ್ಕೆ ಮುನ್ನ ಶ್ರೀಪಾದರು ನನ್ನ ಮನೋನೇತ್ರಗಳಲ್ಲಿ ಕಾಣಿಸಿಕೊಂಡು, ಶಂಕರ ಭಟ್ಟ ಧರ್ಮಗುಪ್ತರೆಂಬುವರು ಈ ಮಾರ್ಗವಾಗಿ ಬರುವರು, ಅವರಿಗೆ ಪುಷ್ಕಳವಾಗಿ ಊಟ ಹಾಕಿ ಈ ದಿನ ನಿಮ್ಮ ಆಶ್ರಮದಲ್ಲಿ ಇರಲು ಏರ್ಪಾಡು ಮಾಡುವುದು, ನನ್ನ ಕಾಲಿನ ಗೆಜ್ಜೆಯನ್ನು ಅವರಿಗೆ ಉಡುಗೊರೆಯಾಗಿ ಕೊಡುವುದು ಎಂದು ಆದೇಶಿಸಿದರು ಎಂದು ಆ ಸಿದ್ಧ ಮಹರ್ಷಿಯು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರಿಗೆ ಶ್ರೀಪಾದರ ಹಿಂದಿನ ಪ್ರಸಂಗಗಳನ್ನು ಸವಿವರವಾಗಿ ಹೇಳಿದರು. ಈರ್ವರು ಆ ದಿನ ಅಲ್ಲೇ ವಿಶ್ರಮಿಸಿ ಮಾರನೇ ದಿನ ಶಂಕರ ಭಟ್ಟ ಧರ್ಮಗುಪ್ತರೀರ್ವರು ಸಿದ್ಧ ಮಹರ್ಷಿಯು ಉಡುಗೊರೆಯಾಗಿ ಕೊಟ್ಟ ಶ್ರೀಪಾದರ ಗೆಜ್ಜೆಗಳನ್ನು ಮಹಾಪ್ರಸಾದವಾಗಿ ಸ್ವೀಕರಿಸಿ ಅಲ್ಲಿಂದ ಮುಂದೆ ಸಾಗಲು ಮಾರ್ಗದಲ್ಲಿ ಮತ್ತೊಂದು ಆಶ್ರಮ ಕಾಣಿಸಿತು. ಆ ಆಶ್ರಮದಿಂದ 60 ಸಂವತ್ಸರದ ಮಹರ್ಷಿ ಹಾಗೂ 30 ವರ್ಷದ ಯೋಗಿನಿ ಮಾತೆಯು ಹೊರಬಂದು ನಮ್ಮನ್ನು ಆದರದಿಂದ ಆಶ್ರಮದಲ್ಲಿ ಕರೆದು ಸತ್ಕರಿಸಿದರು. ನಂತರ ಆ ಮಹರ್ಷಿಯು ಇವರೀರ್ವರನ್ನು ಕುರಿತು ಹಿಂದಿನ ಕಥೆಯನ್ನು ಹೀಗೆ ಹೇಳತೊಡಗುತ್ತಾರೆ. ಅದು ಎಂತೆಂದರೆ, ಅಯ್ಯ, ನನ್ನ ಹೆಸರು ವೇದಾಂತ ಶರ್ಮ, ನನ್ನದು ಪೀಠಿಕಾಪುರವಾಗಿತ್ತು. ನಾನು ಜನ್ಮತಃ ಬ್ರಾಹ್ಮಣ, ಈಕೆ ಮೋಚಿಯವಳು. ನಮ್ಮ ಮನೆಯಲ್ಲಿ ಮಾತಂಗಿ ಮಾತೆಯ ಪೀಠವಿದೆ. ದಶಮಹಾವಿದ್ಯೆಯಲ್ಲಿ ಒಂದಾದ ಮಾತಂಗಿಯನ್ನು ನಾವು ಆರಾಧಿಸುತ್ತೇವೆ. ಹಿಂದೆ ನಾನು ಪೀಠಿಕಾಪುರದಲ್ಲಿದ್ದಾಗ ಬ್ರಾಹ್ಮಣ ಪರಿಷತ್ತು ಏರ್ಪಟ್ಟಿತ್ತು.
ಆಗ ನಾನು ಆ ಬ್ರಾಹ್ಮಣ ಪರಿಷತ್ತಿನ ಅಧ್ಯಕ್ಷನಾಗಲು ಹಪಹಪಿಸಿದೆ. ಅದು ಶ್ರೀಪಾದರು ಸಹಿತವಾಗಿ ಅವರ ಹಿರಿಯರನ್ನು ಕುಲಭ್ರಷ್ಟರನ್ನಾಗಿಸಿ ಅವರನ್ನು ಕುಲದಿಂದ ಹೊರತಳ್ಳುವ ಉದ್ದೇಶವೇ ನಮ್ಮದಾಗಿತ್ತು. ಆಗ ಲೀಲಾಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ಪ್ರತ್ಯಕ್ಷರಾಗಿ ಶ್ರೀ ಬ್ರಾಹ್ಮಣ ಪರಿಷತ್ತಿನ ಒಳಗೊಟ್ಟು ನನಗೆ ತಿಳಿದಿದೆ, ನನ್ನ ತಾತ ಹಾಗೂ ನನ್ನ ತಂದೆಯನ್ನು ಕುಲದಿಂದ ಬಹಿಷ್ಕರಿಸುವ ಒಳಗೊಟ್ಟು ನಿಮ್ಮದಾಗಿದೆ. ಅದಕ್ಕಾಗಿ ನಾನು ವೇದಾಂತ ಶರ್ಮನನ್ನು ಇಂದು ಕುಲಭ್ರಷ್ಟನಾಗಿಸಿದ್ದೇನೆ. ಅವನಿಗೆ ಇಂದಿನಿಂದ ಬಂಗಾರಯ್ಯನೆಂದು ಕರೆಯಲ್ಪಡುವನು ಎಂದರು. ಅಷ್ಟೇ ಅಲ್ಲದೆ ನನ್ನ ಭಕ್ತೆಯಾದ ಬಂಗಾರಮ್ಮನೆಂಬ ಮೋಚೆ ಸ್ತ್ರೀಯನ್ನು ನೀನು ಪತ್ನಿಯಾಗಿ ಸ್ವೀಕರಿಸತಕ್ಕದ್ದೆಂದು ಆದೇಶಿಸಿದರು. ಅಷ್ಟೇ ಅಲ್ಲದೆ ಅತ್ತ ಸಭೆಯನ್ನು ಕುರಿತು ನಾನು ಚತುರಾಶ್ರಮದ ಧರ್ಮವನ್ನು ನಿರ್ವಹಿಸಬಲ್ಲವನೆಂದು ಹಿಂದೆಯೂ ಹೇಳಿದ್ದೇನೆ. ಅಲ್ಲದೆ ಅಷ್ಟಾದಶ ವರ್ಣದವರಿಗೂ ದೀಕ್ಷೆ ಎತ್ತಿರುವುದು ನಾನೇ ಎನ್ನಲು ಎಲ್ಲರೂ ಗಡಗಡ ನಡುಗಿ ಶ್ರೀಪಾದರಿಗೆ ಶರಣಾದರು. ನಾನಾದರೂ ವಿಧಿಯಿಲ್ಲದೆ ಬಂಗಾರಮ್ಮನನ್ನು ಕರೆದುಕೊಂಡು ಊರೂರು ತಿರುಗುತ್ತಾ ಇಲ್ಲಿಗೆ ಬಂದು ನೆಲೆಸಿದನು. ಅಯ್ಯ, ಮುಂದೊಂದು ದಿನ ಶ್ರೀಪಾದರು ಇದೇ ಮಾರ್ಗವಾಗಿ ಕುರುಗಡ್ಡೆಗೆ ಹೋಗುವಾಗ ನಮ್ಮ ಆಶ್ರಮಕ್ಕೆ ಬಂದು ಮಾತಂಗಿ ರೂಪದಲ್ಲಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಕುರಿತು ಶ್ರೀಪಾದರು ಹೇಳುತ್ತಾರೆ, ಶರೀರ ಪತನ ನಂತರ ನೀನು ಮತ್ತೆ ಋಣಾನುಬಂಧ ರೀತ್ಯ ಬ್ರಾಹ್ಮಣ ಜನ್ಮವೆತ್ತುವೆ. ಬಂಗಾರಮ್ಮ ಋಣಾನುಬಂಧ ರೀತ್ಯ ಶೂದ್ರಳಾಗುವಳು. ಆಗ ನೀವಿಬ್ಬರು ಗಂಡ ಹೆಂಡಿರಾಗುವಿರಿ. ಮುಂದೆ ನಿಮಗೆ ಸುಖವಾಗುತ್ತದೆ ಎಂದು ಹೇಳಿ ಬಂಗಾರಮ್ಮನ ಕೈಯಿಂದ ಹಾಲು ಕುಡಿದು ಇಲ್ಲಿಂದ ಹೋಗುವಾಗ ಮತ್ತೆ ನಮ್ಮನ್ನು ಕುರಿತು, ಅಯ್ಯ, ಮುಂದೊಂದು ದಿನ ಇಲ್ಲಿಗೆ ಶಂಕರ ಭಟ್ಟ ಧರ್ಮಗುಪ್ತರು ಬರುವರು. ಆಗ ಅವರ ಕೈಗೆ ನನ್ನ ಚರ್ಮದ, ಅಂದರೆ ಹಿಂದೆ ಬಂಗಾರಮ್ಮಳು ಶ್ರೀಪಾದರಿಗೆ ಚರ್ಮದ ಪಾದಕಗಳನ್ನು ನೀಡಲು ಹರಕೆ ಹೊತ್ತಿದ್ದಳು, ಆ ಚರ್ಮದ ಪಾದಕಗಳನ್ನು ನೀಡುವುದಾಗಿ ಹೇಳಿ ಇಲ್ಲಿಂದ ಕುರುಗಡ್ಡೆಗೆ ಹೊರಟು ಹೋದರು ಎಂದು ಬಂಗಾರಮ್ಮನು ತನ್ನ ಮತ್ತು ಶ್ರೀಪಾದರ ಪೂರ್ವವೃತ್ತಾಂತವನ್ನು ಹೇಳಿ ಕಣ್ಣುರೆಸಿಕೊಂಡಳು. ಸ್ವಲ್ಪ ಹೊತ್ತು ಎಲ್ಲರೂ ಮೌನವಹಿಸಿ ನಂತರ ಅವರು ಕೊಟ್ಟ ಶ್ರೀಪಾದರ ಚರ್ಮದ ಪಾದುಕೆಗಳನ್ನು ತೆಗೆದುಕೊಂಡು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ತಮ್ಮ ಮಾರ್ಗವನ್ನು ಕ್ರಮಿಸ ಹತ್ತಿದರು. ಈರುವರು ಅರಣ್ಯದಾರಿ ಕ್ರಮಿಸುವಾಗ ಆಯಾಸವಾಗಲು ಅಲ್ಲೇ ಇರುವ ಒಂದು ಅರಳಿ ಮರದಡಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಯೋಗಿನಿ ಗಣವೊಂದು ಅಲ್ಲಿಗೆ ಬರುವುದು. ಅವರು ಬಂದವರೇ ಇವರನ್ನು ಕುರಿತು, ನೀವು ಇಲ್ಲಿಗೆ ಬರಬಾರದಿತ್ತು, ಇಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ ಎಂದು ಹೆದರಿಸಲು ಇವರೀರ್ವರು ಗಾಬರಿಯಾಗುವರು. ಅಷ್ಟರಲ್ಲಿ ಭಿನ್ನಮಸ್ತಾದೇವಿ ಎಂಬ ಯೋಗ ಮಾತೆಯು ಅಲ್ಲಿಗೆ ಬರುವಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು. ಅವಳು ಈರ್ವರನ್ನು ಕುರಿತು, ಬಂದವರು ಹೇಗೂ ಬಂದಿದ್ದೀರಿ, ನಿಮಗೆ ಧರಿಸಲು ಹೆಂಗಸರ ಬಟ್ಟೆಗಳು ನಮ್ಮ ಯೋಗಿನಿಯರ ಬಳಿ ಇವೆ ಎನ್ನುತ್ತಿದ್ದಂತೆ ಯೋಗಿನಿಯರು ಇವರಿಗೆ ಹೆಂಗಸರ ಬಟ್ಟೆಗಳನ್ನು ಕೊಟ್ಟರು. ಅನಿವಾರ್ಯವಾಗಿ ಇವರುಗಳು ಆ ಹೆಂಗಸರ ಬಟ್ಟೆಯನ್ನು ತೊಡಲು ಇವರಲ್ಲಿರುವ ಗಂಡಸುತನವು ಹೋಗಿ ಹೆಂಗಸುತನ ಪ್ರಾಪ್ತವಾಗುವುದು. ನಂತರ ಆ ಯೋಗಮಾತೆಯು ಹೇಳಿಕೆಯಂತೆ ಇವರಿಗೆ ಶಂಕರಮ್ಮ ಮತ್ತು ಧರ್ಮಮ್ಮ ಎಂದು ಹೆಸರಿಡಲಾಗುತ್ತದೆ. ಇವರ ಕಂಠವೂ ಸಹ ಸ್ತ್ರೀ ಕಂಠದಂತೆ ಬದಲಾವಣೆ ತಾಳುತ್ತದೆ. ಇವರೀರ್ವರಿಗೆ ಆ ರಾತ್ರಿ ಭೋಜನಕ್ಕೆ ಮಾಂಸ ಹಾಗೂ ಕುಡಿಯಲಿಕ್ಕೆ ಮದ್ಯವನ್ನೂ ಸಹ ಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಆ ರಾತ್ರಿ ಭಿನ್ನಮಸ್ತಾದೇವಿಯ ಆದೇಶದಂತೆ ಶಂಕರಮ್ಮ ಧರ್ಮಮ್ಮರನ್ನೇ ಬಲಿ ಕೊಡುವುದಾಗಿ ನಿರ್ಧರಿಸಲಾಯಿತು. ಒಡನೆಯೇ ಇವರ ರುಂಡಗಳನ್ನು ಕತ್ತರಿಸಲಾಯಿತು. ಆದರೂ ಅದೊಂದು ವಿಚಿತ್ರ ಪ್ರಸಂಗದಲ್ಲಿ ಶಂಕರಮ್ಮ ಹಾಗೂ ಧರ್ಮಮ್ಮನಿಗೆ ತಾವು ಬಲಿಯಾದವೆಂದು ಅನ್ನಿಸಲೇ ಇಲ್ಲ. ಅವರು ನಿದ್ರಾವಸ್ಥೆಯಲ್ಲಿ ಇದ್ದಂತೆ ಗೋಚರವಾಗಿ ಬೆಳಗಿನ ಜಾವ ಏಳಲು ಮತ್ತೆ ಈರ್ವರ ರುಂಡ ಮುಂಡಗಳು ಜೋಡಿಸಲ್ಪಟ್ಟಿದ್ದವು. ಆಗ ಇವರ ಸ್ತ್ರೀತನವು ಮಾಯವಾಗಿ ಇವರಿಗೆ ಪುರುಷತ್ವ ಬಂದಿತ್ತು. ತಕ್ಷಣ ಅಲ್ಲೇ ಇರುವ ಹೊಸದಾದ ಪುರುಷರ ವಸ್ತ್ರಗಳನ್ನು ಧರಿಸಿ ಸ್ತ್ರೀ ವಸ್ತ್ರಗಳನ್ನು ಕಳಚಿ ಬಿಸಾಡಿದರು. ಅಷ್ಟರಲ್ಲಿ ದಾರಿಹೋಕನೊಬ್ಬನು, ಅಯ್ಯ, ನಿನ್ನೆ ರಾತ್ರಿ ನೀವು ನೋಡಿದ್ದೆಲ್ಲವೂ ಒಂದು ವಿಧವಾದ ಯೋಗ ಪ್ರಕ್ರಿಯೆ. ಅದು ಅತ್ಯಂತ ರಹಸ್ಯವಾದ ಯೋಗ ಪ್ರಕ್ರಿಯೆ. ಅದರಿಂದ ನಿಮ್ಮ ಶರೀರದಲ್ಲಿನ ಸ್ತ್ರೀ ತತ್ವ ಪರಿಶುದ್ಧಗೊಳಿಸಲಾಯಿತು. ಪ್ರತಿ ಶರೀರದಲ್ಲಿಯೂ 2 ತತ್ವಗಳು ಇರುವವು. ಆ 2 ಶುದ್ಧಿಯಾಗದೆ ಯೋಗ ಶಕ್ತಿಯು ವಿಶ್ವಚೈತನ್ಯದಿಂದ ಪ್ರವಹಿಸದು. ನಿಮ್ಮ ಶರೀರದೊಳಕ್ಕೆ ವಿಶ್ವಚೈತನ್ಯದಿಂದ ಅವಶ್ಯಕತೆ ಇರುವವರೆಗೂ ಶಕ್ತಿ ಪ್ರವಹಿಸುತ್ತಿರುತ್ತದೆ. ಆತ್ಮಕ್ಕೆ ಸ್ತ್ರೀ ಪುರುಷರ ಭೇದವಿಲ್ಲ. ಅದು ಈ 2 ತತ್ವಕ್ಕೂ ಆಧಾರವಾಗಿಯೂ ಅತೀತವಾಗಿಯೂ ಇರುವುದು. ನೀವು ಶ್ರೀಪಾದ ಶ್ರೀವಲ್ಲಭರ ದಯೆಯಿಂದ ಯೋಗಿನಿ ಗಣಗಳ ಅಸಾಧಾರಣವಾದ ಯೋಗ ಕ್ರಿಯೆಯಿಂದ ಅನುಪಮವಾದ ಕರುಣೆ ಹೊಂದಿದ್ದೀರಿ. ಬಹಳ ಕಷ್ಟದಿಂದಲೂ ತೆರೆದುಕೊಳ್ಳದ ಸುಷುಮ್ನಾ ಮಾರ್ಗವು ತೆರೆದುಕೊಂಡಿತು. ಇದಕ್ಕಿಂತ ನಿಮಗೆ ಬೇರೆ ಇನ್ನೇನು ಬೇಕು? ಇಂತಹ ಮಹಾಭೋಗವನ್ನು ನಿಮಗೆ ದೊರಕಿಸಲು ಶ್ರೀಚರಣರ ಚರ್ಮದ ಪಾದುಕೆಗಳು ನಿಮ್ಮ ಬಳಿ ಇದ್ದುದೇ ಕಾರಣ. ಚರ್ಮ ದೇಹದಿಂದ ಚೈತನ್ಯದಿಂದ ನೀವು ಬಿಡುಗಡೆಯಾಗುವ ಚೈತನ್ಯ ಪ್ರವಾಹ ರೂಪವಾದ ದಿವ್ಯತ್ವದಿಂದ ಅನುಸಂಧಾನ ಮಾಡಿರುವುದು. ಇದಕ್ಕೆ ಶ್ರೀಪಾದರ ಲೀಲೆಗಳು ಅನೂಹ್ಯ ಎಂದು ಹೇಳಿದ
ಆ ದಾರಿಹೋಕನು ಸ್ವಲ್ಪ ದೂರ ಹೋಗಲು ಅದೃಶ್ಯನಾದನು. ಇದನ್ನು ಕಂಡ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಆಶ್ಚರ್ಯಚಕಿತರಾದರು. ಇದೆಲ್ಲಕ್ಕೂ ಶ್ರೀಪಾದರೇ ಕಾರಣವೆಂದು ಮಾರ್ಗ ಕ್ರಮಿಸ ಹತ್ತಿದರು. ಅವರೀರ್ವರು ಪೇಠಿಕಾಪುರದತ್ತ ಸಾಗಲು ಮಾರ್ಗ ಮಧ್ಯದಲ್ಲಿ ಒಬ್ಬ ಬೈರಾಗಿಯು ಎದುರಾಗುತ್ತಾನೆ. ಅವನು ಒಂದು ಅರಳಿ ಮರದಡಿಯಲ್ಲಿ ಕುಳಿತಿದ್ದ. ಅವನ ಕಣ್ಣುಗಳು ತೇಜೋಮಯವಾಗಿದ್ದವು. ಇವರು ಅವನ ಹತ್ತಿರ ಹೋಗುತ್ತಿದ್ದಂತೆ ಆತ, ನೀವು ಶಂಕರ ಭಟ್ಟ ಮತ್ತು ಧರ್ಮಗುಪ್ತರೇ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಇವರು ಹೂಗೊಡಲು ಅವನು ಮತ್ತೆ ಇವರನ್ನು ಕುರಿತು, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿದ. ನಂತರ ಸ್ವಲ್ಪ ಹೊತ್ತಿನಲ್ಲಿ ಶಂಕರ ಭಟ್ಟನನ್ನು ಕುರಿತು, ನಿಮ್ಮಲ್ಲಿ ಶ್ರೀಪಾದರ ಚರ್ಮ ಪಾದುಕೆಗಳಿವೆಯಲ್ಲ, ಅವುಗಳನ್ನು ನನಗೊಪ್ಪಿಸಿ ನನ್ನಲ್ಲಿರುವ ಕಾಲನಾಗನ ಮಣಿಯನ್ನು ನೀವು ಸ್ವೀಕರಿಸಬಹುದು ಎಂದುತ್ತಾನೆ. ಅದಕ್ಕೆ ಇವರು ಒಪ್ಪಿ ಹಾಗೆಯೇ ಮಾಡಿದರು. ನಂತರ ಶಂಕರ ಭಟ್ಟನು ಆ ಬೈರಾಗಿಯನ್ನು ಕುರಿತು, ಅಯ್ಯ, ನಾನು ಶ್ರೀಪಾದರ ದಿವ್ಯ ಚರಿತ್ರೆಯನ್ನು ಬರೆಯುವ ಸಂಕಲ್ಪದಲ್ಲಿದ್ದೇನೆ. ಅವರ ಜೀವನದಲ್ಲಿ ಒಂದೊಂದು ಸಂವತ್ಸರದಲ್ಲಿ ನಡೆದ ಘಟನೆಗಳನ್ನು ಹೇಳುವ ಒಬ್ಬೊಬ್ಬ ಅವರ ಭಕ್ತರು ತಾವಾಗಿಯೇ ಎದುರಾಗುತ್ತಿದ್ದಾರೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದ. ಅದಕ್ಕೆ ಆ ಬೈರಾಗಿಯು, ಶ್ರೀಪಾದರು ಆದಿ ಭೈರವಿ, ಭೈರವರ ಆದಿ ಭೈರವಿ, ಭೈರವರ ಸಂಯುಕ್ತ ರೂಪ, ಕಾಲವನ್ನು ನಿರ್ಧರಿಸುವ ಕಾಲ ಭೈರವರು ಅವರೇ. ಅವರು ಕಾಲ ಸ್ವರೂಪ. ಅವರು ಯಾವಾಗ ಯಾವ ಘಟನೆಯನ್ನು ನಡೆಸುವರೋ ಅದು ಅವರಿಗೆ ತಿಳಿಯುವುದು. ಅದಕ್ಕೆ ಅವ್ಯಕ್ತವಾಗಿರುವ ಶ್ರೀಪಾದರ ಸಂಕಲ್ಪ ಸ್ವರೂಪ ತಿಳಿಯಲು ದೇಶ ಕಾಲದಲ್ಲಿ ಬಂದಿಯಾಗಿರುವ ಯಾವ ಜೀವಿಗೂ ಸಾಧ್ಯವಿಲ್ಲ. ದೇಶ ಕಾಲದಲ್ಲಿ ಆಡುವುದೆಂದರೆ ಅವರಿಗೆ ಚಂಡಿನಾಟವಿದ್ದಂತೆ. ಜೀವಿಗಳ ವಿಕಾಸ ಕ್ರಮ, ಆಯಾ ಜೀವಿಗಳ ಸ್ವಭಾವ, ಅವುಗಳ ಧರ್ಮ, ಕರ್ಮ, ಫಲ, ಪ್ರಭಾವ ಎಲ್ಲವೂ ಅವರ ಅಧೀನ. ಅವರು ಮಹಾಪಂಡಿತನೆಂದು ಗರ್ವಿಸುವವರನ್ನು ಅವರ ಆಜ್ಞಾವರ್ತಿಗಳಾಗಿ ಬದಲಾಯಿಸಬಲ್ಲರು. ಮಹಾಪೆದ್ದನನ್ನು ಸಮಸ್ತ ವೇದಾಂಗಗಳನ್ನು ತಿಳಿದ ಪಂಡಿತನನ್ನಾಗಿ ಬದಲಾಯಿಸಬಲ್ಲರು. ಅವರದು ಯೋಗ ಸಂಪನ್ನ ಅವತಾರ. ಅವರನ್ನು ಅವತಾರ ಪುರುಷನಾಗಿ ಸಾಕ್ಷಾತ್ ದತ್ತಪ್ರಭುವಾಗಿ ಗುರುತಿಸಲು ಪಾಪರಾಶಿ ಎಲ್ಲವೂ ದಗ್ಧವಾಗಬೇಕು. ಪುಣ್ಯ ರಾಶಿಗಳು ಗುಡ್ಡೆಯಾಗಿ ಬೀಳಬೇಕು. ಇದು ಸಾಮಾನ್ಯ ನಿಯಮ. ಆದರೆ ಅವರ ಕೃಪಾಕಟಾಕ್ಷ ಉಂಟಾದವರಿಗೆ ಈ ಸಾಮಾನ್ಯ ನಿಯಮಗಳಿಗೆ ಅತೀತವಾಗಿ ಅವರು ಭಕ್ತ ಸಂರಕ್ಷಣಾ ಮಾಡುವರು. ಅವರು ಕ್ಷಣ ಕ್ಷಣವೂ ಲೀಲಾವಿಹಾರಿ. ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತವನ್ನು ಅಧ್ಯಯನ ಮಾಡುವವರಿಗೆ ಒಂದು ಕ್ರಮ ಪದ್ಧತಿಯಲ್ಲಿ ವಿಕಾಸ ಕಾರ್ಯಕ್ರಮ ನಡೆಯುತ್ತಿರುತ್ತದೆ. ಹಾಗೆಂದೇ ಅವರ ಜೀವನದಲ್ಲಿ ಒಂದೊಂದು ಸಂವತ್ಸರದಲ್ಲಿ ನಡೆದ ಒಂದರ್ಧ ಲೀಲೆಗಳು ಮಾತ್ರವೇ ನಿನಗೆ ತಿಳಿಸಲಾಗುತ್ತಿದ್ದು, ಅವು ಕೂಡ ಕ್ರಮಾನುಗತವಾಗಿ ತಿಳಿಸುತ್ತಿರುವುದು ಅವರ ದಿವ್ಯ ಲೀಲೆಯಲ್ಲಿನ ಅಂತರ್ಭಾಗ. ಅವರು ಕೇವಲ ಭೂಗೋಳದ ವಿಕಾಸಕ್ಕಾಗಿಯೇ ಅವತರಿಸಿದ್ದಾರೆಂದುಕೊಳ್ಳುವುದು ತಪ್ಪು. ಅನೇಕ ಕೋಟಿ ಬ್ರಹ್ಮಾಂಡದಲ್ಲಿ ಅನುಕ್ಷಣವೂ ಸೃಷ್ಟಿ ಸ್ಥಿತಿ ಲಯಗಳಾಗುತ್ತವೆ. ಅವುಗಳಲ್ಲಿನ ಪರಿಣಾಮ ಕ್ರಮವೆಲ್ಲವೋ ಅವರ ಹಸ್ತಗತವಾಗಿರುತ್ತದೆ. ಅವರ ದಿವ್ಯ ನೇತ್ರದ ಚಾಲನೆಯಲ್ಲೇ ಕೋಟ್ಯಾನುಕೋಟಿ ಬ್ರಹ್ಮಾಂಡದಲ್ಲಿ ವೃದ್ಧಿ ಕ್ಷಯ ಆಗುತ್ತಿರುತ್ತದೆ. ಇದೇ ಅವರ ನಿಜವಾದ ತತ್ವ. ನಿರಾಕಾರವಾಗಿರುವುದು ಪರತತ್ವ. ಅವ್ಯಕ್ತವಾಗಿದ್ದು ಯಾವ ಸ್ಥಿತಿಯಲ್ಲಿ ಇರುವುದೋ ತಿಳಿಯಲಾಗದೆ ಆ ಮಹಾತತ್ವ ಮಾನವಾಕಾರದಲ್ಲಿ ಪೀಠಿಕಾಪುರದಲ್ಲಿ ಅವತರಿಸಿರುವುದೇ ಒಂದು ದಿವ್ಯ ಲೀಲೆ. ಅವತರಿಸಿದ ಮೇಲೆ ನಡೆಸುವ ಲೀಲೆಗೆ ಕೊನೆಯಲ್ಲಿ ವೇದಗಳೂ ಕೂಡ ಅವರ ಬಗ್ಗೆ ವರ್ಣಿಸಿ ಮೌನ ವಹಿಸಿದವು. ಅವರ ಜ್ಞಾನ ಅನಂತ, ವೇದಗಳ ಜ್ಞಾನ ಪರಿಮಿತಿ. ಅವರ ಶಕ್ತಿ ಅನಂತ, ಕರುಣೆ ಅನಂತ. ಅವರು ಎಲ್ಲ ದೇಶಗಳು ಎಲ್ಲ ಕಾಲಗಳಲ್ಲೂ ಇರುವವರು. ಅವರು ಸತ್ಯಕ್ಕೆ ಸತ್ಯ, ಜ್ಞಾನಕ್ಕೆ ಜ್ಞಾನ, ಅನಂತಕ್ಕೂ ಕೂಡ ಎಟುಕದ ಮಹಾನ್ ಅನಂತ. ನಾನು ವಾಸ್ತವವಾಗಿ ಬಂಗಾಳ ದೇಶವಾಸಿ ಹಾಗೂ ಬಗಳಾಮುಖಿ ಆರಾಧಕ. ಆಕೆ ದಶಮಹಾವಿದ್ಯೆಗಳಲ್ಲಿ ಒಬ್ಬಳು. ಶತ್ರುನಾಶವನ್ನು ಬಯಸುವವರು ಈ ದೇವಿಯನ್ನು ಆರಾಧಿಸುವರು. ಸಮಷ್ಟಿ ರೂಪದಲ್ಲಿ ಪರಮೇಶ್ವರನ ಸಂಹಾರ ಶಕ್ತಿಯು ಬಗಳಾ ದೇವಿಯೇ. ಈ ದೇವಿ ಆರಾಧಿಸುವುದರಿಂದ ವಾಕ್ಸಿದ್ಧಿಯಾಗುತ್ತದೆ. ಅಂದರೆ ಮನೋವಾಕ್ ಕರ್ಮಗಳಲ್ಲಿ ಏಕತ್ವ ವಹಿಸಿ ಧರ್ಮಬದ್ಧವಾದ ಜೀವನವನ್ನು ನಡೆಸುವರು. ಯಾವ ಮಾತು ಹೇಳಿದರೋ ಅದು ಸತ್ಯವಾಗುವುದು. ವಾಕ್ಯಿಗೂ ವತಾ ಪಶ್ಯಂತಿ ಮಧ್ಯಮ ಎಂಬ ಭೇದಗಳಿರುವುದು. ಸತ್ಯಯುಗದಲ್ಲಿ ಸಮಸ್ತ ಜಗತ್ತನ್ನು ನಾಶ ಮಾಡುವ ಭಯಂಕರವಾದ ಬಿರುಗಾಳಿಯೊಂದು ಬಂದಿತು. ಜೀವಿಗಳಿಗೆ ಬಂದ ಸಂಕಟವನ್ನು ಕಂಡು ವಿಷ್ಣು ಭಗವಾನ್ ಚಿಂತಾಗ್ರಸ್ತನಾದ. ಆಗ ಅವನು ತಪಸ್ಸು ಮಾಡಲು ಶ್ರೀವಿದ್ಯಾ ಮಹಾದೇವಿ ಬಗಳಾಮುಖಿ ರೂಪದಲ್ಲಿ ಆವಿರ್ಭವಿಸಿ ಶ್ರೀಮನ್ನಾರಾಯಣನಿಗೆ ದರ್ಶನವಿತ್ತು ಬಿರುಗಾಳಿಯನ್ನು ತಡೆದಳು. ಆಕೆಯನ್ನು ವೈಷ್ಣವಿ ದೇವಿಯಾಗಿ ಕೂಡ ಕೆಲವರು ಭಾವಿಸಿದರು. ಮಂಗಳವಾರ ಚತುರ್ದಶಿ ಅರ್ಧರಾತ್ರಿ ಸಮಯದಲ್ಲಿ ಆಕೆ ಆವಿರ್ಭವಿಸಿದ್ದು. ಅವಳು ಸ್ತಂಭನ ಶಕ್ತಿ ಸ್ವರೂಪಿಣಿಯೂ ಹೌದು. ಆಕೆಯಿಂದಲೇ ಆದಿತ್ಯ ಮಂಡಲ ನಿಂತಿರುವುದು. ಹಾಗೆಯೇ ಸ್ವರ್ಗವು ನಿಂತಿರುವುದು.
ಇಹಲೋಕ ಸುಖ ಪರಲೋಕವನ್ನು ಪ್ರಸಾದಿಸುವಳು. ಸಾಧಕನ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸುವ ದುಷ್ಟ ಶಕ್ತಿಗಳನ್ನು, ದುರದೃಷ್ಟವನ್ನುಂಟು ಮಾಡುವ ಅಂಥ ಶಕ್ತಿಗಳನ್ನು ಎಂದರೆ ಕತ್ತಲಿನ ಶಕ್ತಿಗಳನ್ನು ಈಕೆ ತಡೆದು ಸಾಧಕನ ಪುರೋಗತಿಗೆ ಅಭಯದಾನವನ್ನೀಯುವಳು. ಈಕೆಯನ್ನು ಬಡಗಾಮುಖಿ, ಜಾತವೇದಮುಖಿ, ಉಲ್ಕಾಮುಖಿ, ಜ್ವಾಲಾಮುಖಿ, ಬೃಹದ್ಭಾನುಮುಖಿ ಎಂದೆಲ್ಲ ಕರೆಯುವರು. ಪ್ರಪ್ರಥಮವಾಗಿ ಬ್ರಹ್ಮದೇವ ಬಗಳ ಮಹಾ ಉದ್ಯೋಪಾಸನೆ ಮಾಡಿದ ಈ ದೇವಿಯನ್ನೇ ಬ್ರಹ್ಮದೇವ ಬಾಲರೂಪದಲ್ಲಿ ದರ್ಶಿಸಿ ತಿರುಮಲದಲ್ಲಿ ಅರ್ಚಿಸಿದ. ಬ್ರಹ್ಮ ಈ ಮೂರ್ತಿಯನ್ನು ಶ್ರೀ ಪದ್ಮಾವತಿ ಸಮೇತ ವೆಂಕಟೇಶ್ವರನನ್ನಾಗಿ ಕೂಡ ಅರ್ಚಿಸಿ ಬ್ರಹ್ಮೋತ್ಸವಕ್ಕೆ ಶ್ರೀಕಾರವನ್ನು ಹಾಕಿದ. ಈ ಮಹಾವಿದ್ಯೆಯನ್ನು ಬ್ರಹ್ಮದೇವ ಸನಕಾದಿ ಮಹರ್ಷಿಗಳಿಗೆ ಉಪದೇಶಿಸಿದ. ನಂತರ ಬ್ರಹ್ಮ ಈ ಬಗಳಾಮುಖಿಯನ್ನು ಉಪಾಸಿಸಿದವರಲ್ಲಿ ವಿಷ್ಣು ಮುಖ್ಯಸ್ಥ. ನಂತರ ಪರಶುರಾಮನು ಕೂಡ ಈ ದೇವಿಯನ್ನು ಉಪಾಸಿಸಿದ. ನಾನು ತೀರ್ಥಯಾತ್ರೆ ಮಾಡುತ್ತಾ ಪೀಠಿಕಾಪುರಕ್ಕೆ ಬಂದೆ. ಶ್ರೀ ವೆಂಕಟೇಶ್ವರನನ್ನು ದರ್ಶಿಸಿದೆ. ಅಲ್ಲಿ ಅಂದವಾದ ಬಾಲಕನನ್ನು ಕಂಡೆ ಎಂದು ಹೇಳಿದ. ಆ ಬಾಲಕ ನನ್ನೊಂದಿಗೆ, ನೀನು ಬಂಗಾಳ ದೇಶದಿಂದ ಬಂದವನೆಂದು ನನಗೆ ಗೊತ್ತು. ನಾನು ಬಹಳ ಕಾಲದಿಂದಲೂ ಈ ಮಧ್ಯಕಾಲದವರೆಗೂ ಇದೇ ಆಲಯದಲ್ಲಿ ಸ್ವಯಂಭೂ ದತ್ತನೆಂದು ಬಂದಿಯಾಗಿದ್ದೇನೆ. ನನಗೆ ತುಂಬ ಶೆಕೆಯಾಗುತ್ತಿದೆ, ಉಸಿರಾಡಲು ಆಗುತ್ತಿಲ್ಲ. ಅರ್ಚಕರನ್ನು ಶೀತೋಪಚಾರ ಮಾಡಲು ಕೇಳಿದೆ. ಅದಕ್ಕೆ ಅವರು ನಿರಾಕರಿಸಿದರು. ಬೇರೆ ದಾರಿಯಿಲ್ಲದೆ ನಾನೇ ಹೊರಕ್ಕೆ ಹೋಗುವನು ಎಂದೆ. ನೀನು ಹೋಗುವುದಲ್ಲ, ನಾವೇ ನಿನ್ನನ್ನು ಹೊರಗಟ್ಟುವೆವು ಎಂದರು. ಅದಕ್ಕೆ ನಾನು ಹೊರಕ್ಕೆ ಬಂದು ಸ್ವಲ್ಪ ಕಾಲವಾಯಿತು ಎಂದ. ನನಗೆ ಆ ಬಾಲಕನ ಮಾತಿನ ಒಳಾರ್ಥ ತಿಳಿಯಿತು. ಅವನೇ ಸಾಕ್ಷಾತ್ ದತ್ತ ಪ್ರಭುವೆಂದು. ಅವರಿಗೆ ತಕ್ಕಂತಹ ಅರ್ಚನಾದಿಗಳು ಶ್ರದ್ಧಾಭಕ್ತಿಯಿಂದ ನಡೆಯುತ್ತಿಲ್ಲವೆಂದು, ಅಸ್ಪೃಶ್ಯತೆಯನ್ನು ಬಹಳವಾಗಿ ಆಚರಿಸುತ್ತಿರುವ ಕಾರಣವು ಬ್ರಾಹ್ಮಣರು ಅಸ್ಪೃಶ್ಯರನ್ನು ಒಳಕ್ಕೆ ಬಿಡುತ್ತಿಲ್ಲ. ದೀನ ದಲಿತರನ್ನು ರಕ್ಷಿಸಲು ದತ್ತಪ್ರಭುವೇ ಅವತರಿಸಿರುವರು ಎಂದು ನನಗರ್ಥವಾಯಿತು. ನಾನು ಅವರನ್ನು ಕುರಿತು, ಅಪ್ಪ, ನನಗೆ ದೇವತಾರೂಪದಲ್ಲಿ ದರ್ಶನವಿತ್ತು, ನನ್ನನ್ನು ಧನ್ಯನಾಗಿಸಬೇಕೆಂದು ಕೋರಿದೆ. ಆ ಮಹಾಪ್ರಭುವು ಮಂದಹಾಸ ಬೀರಿದರು. ನಾನು ಬಗಳಾ ದೇವಿಯನ್ನು ದರ್ಶಿಸಿದೆ. ಆ ಮಹಾ ತೇಜಸ್ಸನ್ನು ಈ ಸಾಮಾನ್ಯ ಕಣ್ಣುಗಳು ನೋಡದಾದವು. ನಾನು ಮೂರ್ಛೆ ಹೋದೆ. ಅಲ್ಲಿದ್ದ ಕೆಲವರು ನನ್ನನ್ನು ಅಲ್ಲೇ ಚಾಪೆ ಹಾಸಿ ಮಲಗಿಸಿದರು. ನಿಜವಾಗಿಯೂ ನನಗೆ ಮೂರ್ಛೆ ಬಂದಿರಲಿಲ್ಲ. ಅವರು ಬ್ರಹ್ಮಾನಂದಾನುಭೂತಿ ಕೊಟ್ಟಿದ್ದರು. ಆ ದಿವ್ಯಾನಂದವನ್ನು ಮರವೊಂದರ ಕೆಳಗೆ ಅನುಭವಿಸುತ್ತಾ 8 ದಿನಗಳ ನಂತರವೂ ಅಲ್ಲೇ ಇದ್ದೆ. ನಾಡಿ ಚಾಲನೆ, ಹೃದಯದ ಬಡಿತ ಇರಲಿಲ್ಲ. ಊರಿನಲ್ಲಿ ಇದ್ದವರಿಗೆ ನನ್ನ ಸ್ಥಿತಿ ಏನೆಂದು ತಿಳಿಯಲಿಲ್ಲ. ನನ್ನ ವಿಷಯ ಪೀಠಿಕಾಪುರದಲ್ಲಿ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹರಡಿತು. ಯಾರೋ ಬ್ರಾಹ್ಮಣ ಬೈರಾಗಿ ಶ್ರೀ ಕುಕ್ಕುಟೇಶ್ವರ ಆಲಯವನ್ನು ಪ್ರವೇಶಿಸಿದನೆಂದು, ಸ್ವಯಂಭೂ ದತ್ತನನ್ನು ದರ್ಶಿಸಿದನೆಂದು, ಅವನು ಕ್ಷುದ್ರ ಮಾಂತ್ರಿಕನಾಗಿದ್ದರಿಂದ ತನ್ನ ಮಾಂತ್ರಿಕ ಶಕ್ತಿಯನ್ನು ಕುಕ್ಕುಟೇಶ್ವರನ ಮೇಲೂ ಸ್ವಯಂಭೂ ದತ್ತನ ಮೇಲೂ ಪ್ರಯೋಗಿಸಲು ಪ್ರಯತ್ನಿಸಿದ. ಆದರೆ ಅರ್ಚಕರ ನೇಮ ನಿಷ್ಠೆಯಿಂದ ಕುಕ್ಕುಟೇಶ್ವರನ ಶಕ್ತಿ ಸ್ವಯಂಭೂ ದತ್ತನ ಶಕ್ತಿಯನ್ನು ಇಲ್ಲದಂತೆ ಮಾಡಲು ಅಲ್ಲೇ ನಿಂತಿದ್ದ. ಅದು ಫಲಿಸದೆ ಆ ಬೈರಾಗಿ ಮೂರ್ಛೆ ಹೋಗಿ ನಾಡಿ ಹೃದಯದ ಬಡಿತವಿಲ್ಲದೆ ಬಿದ್ದಿದ್ದಾನೆ ಎಂದು ಪ್ರಚಾರವಾಯಿತು. ಸಾಮಾನ್ಯವಾಗಿ ವದಂತಿಗಳು ಕ್ಷಣದಲ್ಲಿ ಹರಡುತ್ತವೆ. ಸತ್ಯ ಅಸತ್ಯವಾಗುತ್ತದೆ. ಅಸತ್ಯ ಸತ್ಯವಾಗಿ ವ್ಯಾಖ್ಯಾನಿಸಿ ಬೇರೆಯವರನ್ನು ನಂಬಿಸುವುದರಲ್ಲಿ ಅಲ್ಲಿ ಜನರು ಬಹು ಚತುರರು. ಇಲ್ಲಿ ನಡೆಯುವ ವಿಷಯವೆಲ್ಲವೂ ಅವರಿಗೆ ಬಹು ವಿನೋದವಾಗಿತ್ತು. ಅವರು ನಿತ್ಯ ಹಾಗೂ ದಿವ್ಯ ವಿನೋದಿಗಳು. ಪೀಠಿಕಾಪುರದಲ್ಲಿ ಅರ್ಚಕರಿಗೆ ಘನತೆ ಹೆಚ್ಚಾಯಿತು. ಅವರ ನಿಯಮ ನಿಷ್ಠೆಗಳಿಂದ ಕ್ಷುದ್ರ ಮಾಂತ್ರಿಕನೊಬ್ಬ ಮೂರ್ಛಿತನಾಗಿ ಶವದಂತೆ ಬಿದ್ದಿದ್ದಾನೆಂದು, ಅವರನ್ನು ಆಶ್ರಯಿಸಿದರೆ ಸಮಸ್ತ ಅನಿಷ್ಟವೂ ತೊಲಗುವುದೆಂದು, ಅವರಿಂದ ವಿಶೇಷ ಪೂಜೆ ಮಾಡಿಸಿದರೆ ಅತ್ಯಧಿಕ ಶ್ರೇಯಸ್ಸು ದೊರಕುವುದೆಂದು ಪ್ರಚಾರವಾಯಿತು. ಅರ್ಚಕರಿಂದ ಪೂಜೆ ಪ್ರಾರಂಭವಾಯಿತು. ಬ್ರಾಹ್ಮಣೋತ್ತಮರಿಗೆ ಹೇರಳವಾಗಿ ದಕ್ಷಿಣೆ ಕೊಡಲಾಯಿತು. ಈ ಮಧ್ಯೆ ಅರ್ಚಕರಿಗೆ ಚಕಿತಗೊಳಿಸುವ ಸುದ್ದಿಯೊಂದು ಬಂದಿತು. ಅರ್ಚಕರು ಬಹು ಆಸ್ಥೆಯಿಂದ ಕುಕ್ಕುಟೇಶ್ವರನಿಗೂ ಸ್ವಯಂಭೂ ದತ್ತನಿಗೂ ಅರ್ಚನೆ ಮಾಡುತ್ತಿದ್ದರು. ಇದರಿಂದ ಅವರಿಗೆ ನಾನಾ ರೀತಿಯ ಸ್ವಯಂಪಾಕ ಭೂರಿ ದಕ್ಷಿಣೆ ಸಿಗುತ್ತಿತ್ತು. ಆದರೆ ಮನೆಗೆ ಬಂದ ಧನವನ್ನು ಅವರು ಪೆಟ್ಟಿಗೆಯಲ್ಲಿ ಭದ್ರಪಡಿಸಿಟ್ಟರೂ ಬೆಳಗ್ಗೆಯಾಗುವುದರೊಳಗೆ ಅದು ಮಾಯವಾಗುತ್ತಿತ್ತು. ಎಲ್ಲರಿಂದಲೂ ಅರ್ಚನೆ ಮಾಡಲು ಒಪ್ಪಿಕೊಂಡಿದ್ದರಿಂದ ವಿಧಿಯಿಲ್ಲದೆ ಅರ್ಚನೆ ಮಾಡಲೇಬೇಕಾಯಿತು. ಆದರೆ ಅವರ ಧನ ಮಾತ್ರ ಮಾಯವಾಗುತ್ತಿತ್ತು. ಅಲ್ಲದೆ ನಾನಾ ರೀತಿಯ ಸ್ವಯಂಪಾಕವನ್ನು ಸಮೃದ್ಧಿಯಾಗಿ ಕೊಟ್ಟರೂ ಅವರು ಇಲ್ಲಿಯವರೆಗೆ ತಿಂದಿರದ ಬಹು ಬೆಲೆಯ ಪದಾರ್ಥಗಳನ್ನು ತಿಂದರೂ ತುಂಬ ನೀರಸವಾಗಿ ಆಲಸ್ಯವಾಗಿರುತ್ತಿದ್ದರು. ಒಂದು ಕಡೆ ನೀರಸ, ಮತ್ತೊಂದು ಕಡೆ ಧನ ಮಾಯವಾಗುತ್ತಿರುವುದು ವಿಚಿತ್ರವಾಗಿತ್ತು. ಮನೆಯಲ್ಲಿ ಈ ರೀತಿಯ ಘಟನೆ ನಡೆಯುತ್ತಿದ್ದರೂ ಹೊರಗೆ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ. ಅರ್ಚಕರು ತುಂಬ ನಿಯಮ ನಿಷ್ಠೆಯುಳ್ಳವರು, ಮಂತ್ರ ತಂತ್ರ ಶಾಸ್ತ್ರ ತಿಳಿದವರೆಂದು ಪ್ರಚಾರವಾಗಿರುವಾಗ
ಅವರೇ ಈ ರೀತಿಯ ಯಕ್ಷಿಣಿ ಪ್ರಭಾವಕ್ಕೆ ಒಳಗಾಗಿದ್ದಾರೆಂದು ಜನರಿಗೆ ತಿಳಿದರೆ ಮರ್ಯಾದೆ ಹೋಗುವುದು. ಅದಕ್ಕೆ ಈ ವಿಷಯವನ್ನು ಯಾರಿಗೂ ಹೇಳದೆ ತಮ್ಮಲ್ಲೇ ಅಡಗಿಸಿಕೊಂಡರು. ಮೂರ್ಛೆಗೊಂಡ ಬೈರಾಗಿ ಸತ್ತಿದ್ದಾನೋ ಬದುಕಿದ್ದಾನೋ ತಿಳಿದುಕೊಂಡು ಸತ್ತಿದ್ದರೆ ಸಂಸ್ಕಾರ ಮಾಡುವುದೆಂದು ನಿರ್ಧರಿಸಿದರು. ಈ ವಿಷಯವನ್ನು ಬಾಪನ್ನಾರ್ಯರಿಗೆ ತಿಳಿಸಿದರು. ಆಗ ಬಾಪನ್ನಾರ್ಯರು ಬೈರಾಗಿಯ ಶರೀರವನ್ನು ಪರೀಕ್ಷಿಸಿ, ಈತ ಮರಣಿಸಿಲ್ಲ, ಮೂರ್ಛೆಯನ್ನು ಹೊಂದಿಲ್ಲ, ಅದೊಂದು ರೀತಿಯ ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆಂದು ತಿಳಿಸಿದರು. ಬಾಪನ್ನಾರ್ಯರ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ಈ ಬೈರಾಗಿಯನ್ನು ದಹನ ಮಾಡಿದರೆ ಮಾಡಿರುವ ಯಕ್ಷಿಣಿ ದೋಷ ಪರಿಹಾರವಾಗುವುದೆಂದು ಕೆಲವರು ಭಾವಿಸಿದರು. ಇನ್ನು ಕೆಲವರು ಶವದಹನ ಮಾಡಿದರೆ ಬೈರಾಗಿಯಲ್ಲಿನ ಶಕ್ತಿ ವಿಜೃಂಭಿಸಿ ಇನ್ನಷ್ಟು ಕಷ್ಟ ನಷ್ಟಗಳಾಗುವವೆಂದು ಹೇಳಿದರು. ಕೇವಲ ಶ್ರೀಪಾದರ ವಿಚಿತ್ರ ಸಂಕಲ್ಪ ಮಾತ್ರದಿಂದ ನನ್ನ ಶರೀರ ದಹಿಸಲಿಲ್ಲ. 8 ದಿನಗಳ ನಂತರ ನಾನು ವಾಸ್ತವಕ್ಕೆ ಬಂದೆ. ಶ್ರೀಪಾದರು ತಮ್ಮ ದಿವ್ಯ ಹಸ್ತದಿಂದ ಹಸ್ತಮಸ್ತಕ ಸಂಯೋಗ ಮಾಡಿದರು. ನನಗೆ ಬ್ರಾಹ್ಮಣರಾರು ಭಿಕ್ಷೆ ಹಾಕಲಿಲ್ಲ. ಪೀಠಿಕಾಪುರದಲ್ಲಿನ ಗೊಲ್ಲರ ಮನೆಯಲ್ಲಿ ನಿವಾಸ, ಅಲ್ಲಿ ನನಗೆ ಭಿಕ್ಷೆ ಏರ್ಪಾಟಾಯಿತು. ನಾನು ಜಾತಿಯನ್ನು ಗಣನೆಗೆ ತೆಗೆದುಕೊಳ್ಳದಿದ್ದುದರಿಂದ ಗೊಲ್ಲರೆಲ್ಲರೂ ನನಗೆ ತುಂಬ ಆತ್ಮೀಯರಾದರು. ಗೊಲ್ಲರಲ್ಲಿಯ ಹುಡುಗಿಯ ಹೆಸರು ಲಕ್ಷ್ಮಿ. ಆಕೆಯ ಪತಿ ಅವಳನ್ನು ತುಂಬ ಪ್ರೇಮದಿಂದ ನೋಡಿಕೊಳ್ಳುತ್ತಿದ್ದ. ಅವನು ಅವರಲ್ಲಿ ಹಿರಿಯನಲ್ಲದಿದ್ದರೂ ಅವರಲ್ಲಿನ ತಗಾದೆಗಳನ್ನು ಪರಿಷ್ಕರಿಸಿ ನ್ಯಾಯ ತೀರ್ಮಾನಿಸಿ ಹೇಳುತ್ತಿದ್ದ. ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ವಿದ್ಯಾವಂತನಾಗಿದ್ದರಿಂದ ಆಸ್ತಿ ಪತ್ರಿಕೆಗಳನ್ನು ಓದುವುದಲ್ಲದೆ ಅದರಲ್ಲಿ ಬರೆದ ಪ್ರಕಾರ ವ್ಯವಸಾಯ ಮಾಡುತ್ತಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ. ಅದಕ್ಕೆ ಆ ಜಾತಿಯವರು ವಯಸ್ಸನ್ನು ಲೆಕ್ಕಿಸದೆ ಆತನನ್ನೇ ಮುಖಂಡನನ್ನಾಗಿ ಆರಿಸಿಕೊಂಡಿದ್ದರು. ಅವನ ಪತ್ನಿಯಲ್ಲಿ ಪತಿವ್ರತ ಧರ್ಮಲಕ್ಷಣವೆಲ್ಲವೂ ಇತ್ತು. ಆಕೆಗೆ ಈಚೆಗೆ 4-5 ಸಂವತ್ಸರಗಳ ಗಳಿಗೆ ವೈಧವ್ಯ ಪ್ರಾಪ್ತವಾಗಿತ್ತು. ನಾನು ಶ್ರೀಪಾದರ ಮಹಾತ್ಮೆ ತಿಳಿಸಿ, ಹೇಗಾದರೂ ಸರಿ ಶ್ರೀಪಾದರನ್ನು ಕಂಡೆಯಾದರೆ ಶ್ರೇಯಸ್ಸು ಸಿದ್ಧಿಸುವುದೆಂದು ಲಕ್ಷ್ಮಿಗೆ ತಿಳಿಸಿದೆ. ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಯಲ್ಲಿ ಹಸುವು ಗರ್ಭಧರಿಸಿತ್ತು. ಅದಕ್ಕಾಗಿ ಅವರ ಮನೆಗೆ ಲಕ್ಷ್ಮಿ ಹಾಲು ಕೊಡುತ್ತಿದ್ದಳು. ಶ್ರೇಷ್ಠಿಗಳ ಮನೆಗೆ ಶ್ರೀಪಾದರು ಆಗಾಗ್ಗೆ ಬರುತ್ತಿದ್ದರು. ಅಮ್ಮಮ್ಮ, ನನಗೆ ಹಸಿವಾಗುತ್ತಿದೆ ಎಂದು ಅವರು ಕೇಳುತ್ತಿದ್ದಂತೆ ವೆಂಕಟಸುಬ್ಬಮ್ಮ ಕಾಸಿ ಆರಿಸಿದ ಹಾಲನ್ನು ಶ್ರೀಪಾದರಿಗೆ ಕೊಡುತ್ತಿದ್ದರು. ಅವರಿಗಾಗಿ ತೆಗೆದಿರಿಸಿದ ಬೆಣ್ಣೆ ಮೊಸರನ್ನ ಕೊಡುತ್ತಿದ್ದರು. ಲಕ್ಷ್ಮಿ ಆ ಮನೆಗೆ ಹಾಲು ತಂದಾಗ ಶ್ರೀಪಾದರು ತಮಗೆ ತುಂಬ ಹಸಿವಾಗುತ್ತಿದೆ ಎಂದು ಹೇಳಿದರು. ಸುಬ್ಬಮ್ಮನವರು ಲಕ್ಷ್ಮಿಗೆ ಮತ್ತಷ್ಟು ಹಾಲು ತರಲು ಹೇಳಿದರು. ಮನೆಗಾಗಿ ಇರಿಸಿಕೊಂಡಿದ್ದ ಹಾಲನ್ನು ತಂದರೆ ತಮಗೆ ಹಾಲು ಕಮ್ಮಿಯಾಗಿ ಮೊಸರು ನೀರು ಮಜ್ಜಿಗೆಯಾಗುತ್ತದೆ. ಆದರೆ ಅದನ್ನು ಆಲೋಚಿಸದೆ ಲಕ್ಷ್ಮಿ ಅವರು ಕೇಳಿದಷ್ಟು ಹಾಲನ್ನು ತಂದುಕೊಟ್ಟಳು. ಆಲಯದಲ್ಲಿ ಪೂಜೆಗಳು 10 ದಿನ ನಡೆಯಿತು. ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಯನ್ನು ಕೊಡಲಾಯಿತು. ಆದರೆ ಯಕ್ಷಿಣಿ ಪ್ರಭಾವದಿಂದ ಮಿಕ್ಕಿದ್ದು ಮಾತ್ರ ಶೂನ್ಯ. ಭಾರಿ ಪ್ರಮಾಣದಲ್ಲಿ ಸ್ವಯಂಪಾಕ ಕೊಟ್ಟರೂ ಪೂಜಾರಿ ಬಲಿಷ್ಠರಾಗುವ ಬದಲು ಕೃಶರಾಗುತ್ತಿದ್ದರು. ಮಾರನೇ ದಿನ ಆ ಊರಿಗೆ ಪುರಾಣ ಪ್ರವಚನ ಮಾಡುವ ಪಂಡಿತನೊಬ್ಬ ಬಂದನು. ಕುಕ್ಕುಟೇಶ್ವರಾಲಯದ ಹೊರಗಿರುವ ವಿಶಾಲ ಪ್ರಾಂಗಣದಲ್ಲಿ ಪುರಾಣ ಪ್ರವಚನಕ್ಕೆ ಏರ್ಪಾಟು ಮಾಡಿದರು. ಪುರಾಣವೆನ್ನುವುದು ಶೂದ್ರರಿಗಾಗಿ, ನಮ್ಮಂತಹ ಬ್ರಾಹ್ಮಣರಿಗಾಗಿ ಅಲ್ಲ. ನಮಗೆ ತಿಳಿಯದ ಪುರಾಣವೇನೂ ಇಲ್ಲ. ಹೀಗೆ ಅಲ್ಲಿನ ಬ್ರಾಹ್ಮಣೋತ್ತಮರೊಬ್ಬರು ಹೇಳಿದರು. ಬಾಪನ್ನಾರ್ಯರು, ಶ್ರೇಷ್ಠಿಗಳು, ವರ್ಮರು ತಮ್ಮ ಪರವಾಗಿ ಸ್ವಲ್ಪ ಹಣವನ್ನು ಪುರಾಣ ಮಾಡುವ ಪಂಡಿತನಿಗೆ ಕೊಡುವುದು ಎಂದುಕೊಂಡರು. ಶೂದ್ರರೆಲ್ಲರೂ ಪುರಾಣ ಕೇಳಲು ಬರುವುದಕ್ಕೆ ಒಪ್ಪಿಕೊಂಡರು. ಶೂದ್ರರು ಪುರಾಣ ಹೇಳುವ ಪಂಡಿತನಿಗೆ ಸಂಭಾವನೆ ಕೊಡಬೇಕೆಂದು, ಕೊಡುವ ಸಂಭಾವನೆಯಲ್ಲಿ ಅರ್ಧ ಭಾಗವನ್ನು ಬ್ರಾಹ್ಮಣ ಪರಿಷತ್ತಿಗೆ ಕೊಡಬೇಕೆಂದು ಸೂಚಿಸಿದರು. ಅದಕ್ಕೆ ಬಾಪನ್ನಾರ್ಯರು, ನೀವು ಪುರಾಣ ಶ್ರವಣವನ್ನು ಮಾಡಬೇಕು, ಜೊತೆಗೆ ಪಂಡಿತನ ಕಷ್ಟಾರ್ಜಿತವನ್ನು ಅಪಹರಿಸಲು ನೋಡುತ್ತಿರುವಿರಿ. ನೀವು ನಿಮ್ಮ ನಡವಳಿಕೆಯನ್ನು, ಆಲೋಚನಾ ವಿಧಾನವನ್ನು ಬದಲಾಯಿಸಿಕೊಳ್ಳದಿದ್ದರೆ ಭವಿಷ್ಯದಲ್ಲಿ ಕಾಲಪುರುಷನಿಂದ ತೀವ್ರ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಅವರನ್ನು ಮೂದಲಿಸಿದರು. ಬಂದ ಪುರಾಣ ಪಂಡಿತನಿಗೆ ಬಾಪನ್ನಾರ್ಯನ ಮನೆಯಲ್ಲಿ ಊಟಕ್ಕೆ ಏರ್ಪಾಡಾಯಿತು. ಪುರಾಣ ಪ್ರವಚನಕ್ಕೆ ಮುನ್ನ ಲಕ್ಷ್ಮಿ ಹಾಲನ್ನು ಕಾಯಿಸಿ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡುತ್ತಿದ್ದಳು. ಅದನ್ನು ಕುಡಿದು ಪುರಾಣ ಪ್ರವಚನ ಪ್ರಾರಂಭಿಸುತ್ತಿದ್ದರು. ಶ್ರೀಪಾದ ಶ್ರೀವಲ್ಲಭ ಸರ್ವ ಹೃದಯಾಂತರ್ವರ್ತಿಯಾದ್ದರಿಂದ ಅವರಿಗೆ ತಿಳಿಯದ್ದೇನೂ ಇರಲಿಲ್ಲ. ಆ ಪುರಾಣ ಪಂಡಿತ ಮಹಾಜ್ಞಾನಿ, ಮಹಾಯೋಗಿ. ಅವನು ತನ್ನ ಯೋಗಶಕ್ತಿಯಿಂದ ತನ್ನ ಆತ್ಮ ಧರಿಸಿದ ಇತರ ರೂಪಗಳನ್ನು ಕಂಡುಕೊಳ್ಳುತ್ತಿದ್ದ. ಆ ರೂಪದಲ್ಲಿನ ಚೈತನ್ಯವನ್ನು ತನ್ನೊಳಗೆ ಆಕರ್ಷಿಸಿಕೊಳ್ಳುತ್ತಿದ್ದ. ಅವನು ಈಗ ಒಬ್ಬ ಬ್ರಾಹ್ಮಣ ಜಮೀನುದಾರರ ಮನೆಯಲ್ಲಿರುವ 4-5 ತಿಂಗಳ ಹಸುಗೂಸಿನಲ್ಲಿ ತನ್ನ ಆತ್ಮವನ್ನು ಕಂಡುಕೊಂಡ. ಲಕ್ಷ್ಮಿಗೆ ತನಗೆ ಹಾಲು ಕೊಡುತ್ತಿರುವಾಗ ಅವಳನ್ನು ಯೋಗದೃಷ್ಟಿಯಿಂದ ನೋಡಲು ತನ್ನ ಆತ್ಮವೇ ಲಕ್ಷ್ಮಿಗೆ ಮುಂದಿನ ಜನ್ಮದಲ್ಲಿ ತಾನು ಲಕ್ಷ್ಮಿಗೆ ಗಂಡನಾಗಿರುವೆನೆಂದು ತಿಳಿದುಕೊಂಡ.
ಅಂದರೆ ಆ ಹಸುಗೂಸು ಲಕ್ಷ್ಮಿಯ ಗಂಡನಾಗಲಿರುವನು. ಆತ್ಮದಲ್ಲಿನ ಪುರುಷ ರೂಪವೆಲ್ಲವೂ ಮೂಲತತ್ವವಾಗಿರುವ ಆ ಪಂಡಿತನಲ್ಲಿ ಇದುವರೆಗೆ ಐಕ್ಯವಾಗಿತ್ತು. ತನ್ನಲ್ಲಿನ ಶಕ್ತಿ ರೂಪ ಏನಾಯಿತೆಂದು ಯೋಗದೃಷ್ಟಿಯಿಂದ ನೋಡಲು ತನ್ನ ಸ್ತ್ರೀ ರೂಪದ ಮೂಲ ತತ್ವವು ಲಕ್ಷ್ಮಿ ಎಂದು ಗ್ರಹಿಸಿದನು. ಅಷ್ಟೇ ಅಲ್ಲದೆ ತನ್ನಲ್ಲಿನ ಸ್ತ್ರೀ ತತ್ವ ಎಲ್ಲವೂ ಲಕ್ಷ್ಮಿಯಲ್ಲಿ ವಿಲೀನವಾಗಿರುವುದನ್ನು ಗಮನಿಸುತ್ತಾನೆ. ಲಕ್ಷ್ಮಿಗೆ ತನ್ನ ಗಂಡನಲ್ಲಿ ಅತೀವ ಪ್ರೇಮ. ತನ್ನ ಗಂಡನ ಚೈತನ್ಯಭೂತ ಶರೀರವನ್ನು ಬಿಟ್ಟು ಬಂದಿಲ್ಲವೆಂದು ಅವಳಿಗೆ ತಿಳಿಯಿತು. ಅನೇಕ ಸಮಯಗಳಲ್ಲಿ ಆಕೆಗೆ ತನ್ನ ಗಂಡನ ರೂಪ ತನ್ನ ಪಕ್ಕದಲ್ಲೇ ನಿಂತಿರುವಂತೆ ಭಾಸವಾಗುತ್ತಿತ್ತು. ವಿರಜಾ ನದಿಯನ್ನು ದಾಟಿ ಗೋದಾನ ಮಾಡಿದರು. ಗೋಮಾತೆ ಕೂಡ ತನ್ನ ಗಂಡನನ್ನು ವಿರಜಾ ನದಿಯನ್ನು ದಾಟಿಸಿ ಕ್ಷೇಮವಾಗಿ ಭೂಲೋಕದಲ್ಲಿನ ಮತ್ತೊಂದು ಗೋವಾಗಿ ಜನಿಸಿದೆ ಎಂದು ತಿಳಿಯಿತು. ಕಾರಣವೇನೆಂದರೆ ಆಕೆಗೆ ಗೋಮಾತೆಯ ದರ್ಶನವೂ ಆಯಿತು. ವಿರಜಾ ನದಿಯನ್ನು ದಾಟಿದ ಲಕ್ಷ್ಮಿಯು ಗಂಡನ ಚೈತನ್ಯ ತನ್ನ ಮೂಲತತ್ವವಾದ ಪುರಾಣ ಪಂಡಿತನಲ್ಲಿ ಲೀನವಾಯಿತು ಎಂಬ ವಿಷಯ ಸರ್ವಜ್ಞರಾದ ಶ್ರೀಪಾದರಿಗೆ ತಿಳಿದ ವಿಷಯವೇ. ಆದರೆ ಆ ಪಂಡಿತ ಪೇಟಿಕಾಪುರದಲ್ಲಿ ಇರುವ ಕರ್ಮ ಋಣಾನುಬಂಧಗಳನ್ನು ಪೂರ್ಣಗೊಳಿಸಿಕೊಂಡು ಅದರೊಂದಿಗಿನ ತನ್ನ ಆತ್ಮ ಧರಿಸಿದ ಇತರ ರೂಪ ಕರ್ಮಗಳನ್ನು ಕೂಡ ತನ್ನ ಯೋಗಶಕ್ತಿಯಿಂದ ಪರಿಹರಿಸಿ ಪರಮೇಶ್ವರನಲ್ಲಿ ಐಕ್ಯವಾಗಲೆಂದು ನಿಶ್ಚಯಿಸಿ ಪೇಟಿಕಾಪುರಕ್ಕೆ ಬಂದ. ಒಂದು ವೇಳೆ ಪಂಡಿತ ಹಾಗೆ ಪರಮೇಶ್ವರನಲ್ಲಿ ಐಕ್ಯವಾಗಿದ್ದರೆ ಜಮೀನುದಾರನ ಮನೆಯಲ್ಲಿದ್ದ ತಿಂಗಳುಗಳ ಹಸುಗೂಸು ಮರಣಿಸುತ್ತಿತ್ತು. ಹಾಗೆ ಆಗಿದ್ದರೆ ಆ ಮಗುವೆ ಲಕ್ಷ್ಮಿಗೆ ಮುಂದಿನ ಜನ್ಮದಲ್ಲಿ ಗಂಡನಾಗಬೇಕಾಗಿರುವುದರಿಂದ ಲಕ್ಷ್ಮಿ ಈ ಜನ್ಮ ಪೂರ್ಣಗೊಳಿಸಿ ಮರುಜನ್ಮ ಪಡೆಯುವಷ್ಟರಲ್ಲಿ ಆಕೆಗೆ ಗಂಡನಾಗಬೇಕಾಗಿದ್ದ ಬಾಲಕ ಮರಣಿಸುವುದರಿಂದ ಅವಳು ಕನ್ಯೆಯಾಗಿಯೇ ಉಳಿಯಬೇಕಾಗಿತ್ತು. ಲಕ್ಷ್ಮಿಗೆ ಮರುಜನ್ಮ ಪಡೆಯುವ ಕೋರಿಕೆ ಬಹಳವಾಗಿತ್ತು. ಅದಕ್ಕೆ ಶರೀರದ ಪತನದ ನಂತರ ಚೈತನ್ಯ ಸ್ಥಿತಿ ಹೊಂದಿದಾಗ ಇನ್ನೊಬ್ಬ ಸದ್ಬ್ರಾಹ್ಮಣರ ಮನೆಯಲ್ಲಿ ತಾನು ಜನಿಸಬಹುದು. ತನ್ನ ಗಂಡ ತಿಂಗಳ ಮಗುವಾಗಿರುವಾಗ ಜಮೀನುದಾರರ ಮಗು ಬೆಳೆದು ದೊಡ್ಡದಾಗುವುದು. ಪಾಪ ಲಕ್ಷ್ಮಿ ಮುಗ್ಧೆ. ಅವಳಿಗೆ ತಿಳಿಯದಲೇ ಅವಳು ಅರ್ಧನಾರೀಶ್ವರರ ಯೋಗವನ್ನು ಆಚರಿಸಿದಳು. ಇದೆಲ್ಲ ಶ್ರೀಪಾದರ ಲೀಲೆ. ಪುರಾಣ ಪ್ರವಚನವೆಂಬ ನಾಟಕ ಮುಗಿಯಿತು. ಶೂದ್ರರಿಂದ ಪಂಡಿತ ಸಂಭಾವನೆ ಸ್ವೀಕರಿಸಿದ. ಲಕ್ಷ್ಮಿ ಶೂದ್ರ ಕುಲದಲ್ಲಿ ಹುಟ್ಟಿದವಳು. ಶೂದ್ರ ಸಂಬಂಧ ಸ್ವೀಕರಿಸುವುದರಿಂದ ಶೂದ್ರರೊಂದಿಗೆ ತನ್ನ ಕರ್ಮಬಂಧವು ತೀರಿತೆಂದು ಪಂಡಿತ ಭಾವಿಸಿದ. ಇನ್ನು ಏನಾದರೂ ಕರ್ಮಬಂಧ ಉಳಿದಿದ್ದರೆ ಅದನ್ನು ಯೋಗಾಗ್ನಿಯಲ್ಲಿ ಸುಟ್ಟು ಹಾಕಲು ಯೋಚಿಸಿದ. ಬಾಪನ್ನಾರ್ಯರ ಮನೆಯ ಭೋಜನ ಮಾಡುವುದರಿಂದ ತನ್ನ ಬ್ರಾಹ್ಮಣ ಜನ್ಮಕ್ಕೆ ಸಂಬಂಧಿಸಿದ ಋಣಾನುಬಂಧ ತೀರಿ ಹೋಗುವುದೆಂದು ಭಾವಿಸಿದ. ಆ ಮಹಾಯೋಗಿಗೆ ಸಂಭಾವನೆ ಕೊಡುವ ನಿಮಿತ್ತ ಬಾಪನ್ನಾರ್ಯರು ಒಳಕ್ಕೆ ಹೋಗಿದ್ದರು. ಅಷ್ಟರಲ್ಲಿ ಲಕ್ಷ್ಮಿ ಹಾಲನ್ನು ತೆಗೆದುಕೊಂಡು ಅಲ್ಲಿಗೆ ಬಂದಳು. ಲಕ್ಷ್ಮಿಗೆ ಶ್ರೀಪಾದರಲ್ಲಿ ಅಪಾರ ಭಕ್ತಿ ಶ್ರದ್ಧೆ. ಬಾಪನ್ನಾರ್ಯರು ಪಂಡಿತನಿಗೆ ಸಂಭಾವನೆಯನ್ನಿತ್ತರು. ಪಂಡಿತ ತನಗೆ ಅಪ್ಪಣೆ ಕೊಟ್ಟರೆ ಹೊರಡುವುದಾಗಿ ಹೇಳಿದ. ಶ್ರೀಪಾದರು ಎಲ್ಲರೂ ನಿನಗೆ ಅಪ್ಪಣೆ ಎತ್ತಿದ್ದಾರೆ, ಇಬ್ಬರನ್ನು ಹೊರತು ಅವರು ನಿರಾಕರಿಸುತ್ತಿದ್ದಾರೆ. ನನಗೆ ಕೋಮಟಿ ಲೆಕ್ಕ ತಿಳಿದಿದೆ. ಬಾಕಿ ಎಷ್ಟಿದೆ, ಎಷ್ಟು ತೀರಿದೆ ಮೊದಲಾದ ವಿಷಯಗಳು ತೀರ್ಮಾನವಾಗದೆ ಈ ಪೀಠಿಕಾಪುರದಿಂದ ಹೊರಡಲು ಸಾಧ್ಯವಿಲ್ಲ ಎಂದರು. ಪಂಡಿತ ಸ್ವಲ್ಪ ಕಳವಳಕ್ಕೊಳಗಾದ. ಶ್ರೀಪಾದ ಶ್ರೀವಲ್ಲಭರು ದತ್ತಾವತಾರಿ ಎಂದು ಕೇಳಿದ್ದ. ಶ್ರೀಪಾದರು ಆ ಬ್ರಾಹ್ಮಣನಿಗೆ, ಮಗು, ಈ ಲಕ್ಷ್ಮಿ ಮುಗ್ಧೆ. ಈಕೆ ಕೆಲವು ಸಂವತ್ಸರಗಳು ಮಾತ್ರ ಜೀವಿಸಿರುವುದು. ಈಕೆ ಮರಣಿಸಿದ ನಂತರ ಈಕೆಯ ಗತಿ ಏನಾಗಬೇಕು? ನೀನು ಜ್ಞಾನಿ. ಬ್ರಾಹ್ಮಣನಾಗಿಯೂ ಅಜ್ಞಾನ ರೂಪದ ಲಕ್ಷ್ಮಿ ಗಂಡನಾಗಿ ಜನಿಸಿದೆ. ಲಕ್ಷ್ಮಿ ಗೊಲ್ಲ ರೂಪದಲ್ಲಿರುವ ನಿನ್ನೊಂದಿಗೆ ಕಷ್ಟ ಸುಖಗಳನ್ನು ಹಂಚಿಕೊಂಡಿದ್ದಾಳೆ. ನಿನ್ನಲ್ಲಿನ ಗೊಲ್ಲ ರೂಪದ ಚೈತನ್ಯ ವಿರಜಾ ನದಿಯ ದಾಟಿ ಬಂದ ಗೋಮಾತೆ ಮತ್ತೆ ಭೂಲೋಕಕ್ಕೆ ಸ್ವೇಚ್ಛೆಯಿಂದ ಹಿಂದಿರುಗಿದಳು. ಲಕ್ಷ್ಮಿ ತನ್ನ ಪ್ರೇಮಾಗ್ನಿಯಿಂದ ಗಂಡನ ಚೈತನ್ಯವನ್ನು ತನ್ನ ಬಳಿಯಲ್ಲೇ ಉಳಿಸಿಕೊಂಡಳು. ಗೊಲ್ಲ ವನಿತೆಯ ರೂಪವಲ್ಲದ ಈ ಚೈತನ್ಯ ಕೆಲವು ಸಂವತ್ಸರಗಳ ನಂತರ ಶರೀರ ಪತನವಾದಾಗ ಬ್ರಾಹ್ಮಣ ಚೈತನ್ಯದೊಳಗೆ ಬದಲಾಗಬಲ್ಲದು. ಈಕೆ ಗೊಲ್ಲ ವನಿತೆ ರೂಪದ ಬ್ರಾಹ್ಮಣಿ, ನೀನು ಬ್ರಾಹ್ಮಣ ರೂಪದ ಗೊಲ್ಲ. ನಿಮ್ಮ ಕರ್ಮ ಸಂಬಂಧಗಳು ನನಗೆ ಚೆನ್ನಾಗಿ ಗೊತ್ತು. ಪದ್ಮಾವತಿ ಸ್ವರೂಪನಾದ ನಾನು ಭವಿಷ್ಯದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುವ ಇವಳನ್ನು ಬಂಗಾರದ ತಿಲಕವಿಟ್ಟು ಆಶೀರ್ವದಿಸುವೆ. ಈಕೆಯ ಮಾಂಗಲ್ಯ ಈ ಹಿರಣ್ಯ ಲೋಕದಲ್ಲಿ ಸೃಷ್ಟಿಯಾಗಿದೆ. ಬಂಗಾರದೊಂದಿಗೆ ಸಂಬಂಧ ಕಡಿದುಕೊಂಡು ಪತ್ನಿಗೆ ಪತಿಯಿಂದ ಸಂಬಂಧ ಕಿತ್ತು ಹೋಗುವುದು. ಅದಕ್ಕೆ ನಾನು ಹಿರಣ್ಯ ಲೋಕದಲ್ಲಿ ಈಕೆಗೆ ಸಂಬಂಧಿಸಿದ ಮಾಂಗಲ್ಯಾಭರಣಗಳನ್ನು ಇರಿಸಿದ್ದೇನೆ. ತಿಂಗಳು ಕೂಸು ಆಗಿರುವ ನಿನ್ನ ಚೈತನ್ಯವನ್ನು ಉಪಸಂಹರಿಸದಿದ್ದರೆ ಯಾವುದಾದರೂ ಅಸುರ ಶಕ್ತಿ ಆ ಶರೀರವನ್ನು ಪ್ರವೇಶಿಸಿ ಆ ಕೃತ್ಯಗಳನ್ನು ಮಾಡಬಹುದು. ಅದಕ್ಕೆ ಈಕೆಯಿಂದ ಸುವರ್ಣದಾನವನ್ನು ಸ್ವೀಕರಿಸಿ ಋಣಾನುಬಂಧ ಕರ್ಮಾನುಬಂಧವನ್ನು ಉಪಸಂಹರಿಸಿಕೊ. ಮುಂದಿನ ಜನ್ಮದಲ್ಲಿ ಆದರ್ಶ ದಂಪತಿಗಳಾಗಿ ನನ್ನ ಭಕ್ತರಾಗುವಿರಿ ಎಂದು ಶ್ರೀಪಾದರು ನುಡಿದರು. ಮಕ್ಕಳೇ,
ನೋಡುತ್ತಲೇ ಅತ್ತ ಆ ತಿಂಗಳ ಮಗು ಬೆಳೆದು ದೊಡ್ಡದಾಗುವುದು. ಲಕ್ಷ್ಮಿ ಬ್ರಾಹ್ಮಣಲಾಗಿ ಜನಿಸಿ ಅವನ ಪತ್ನಿಯಾಗುತ್ತಾಳೆ. ಹೀಗೆ ಶ್ರೀಪಾದರ ಲೀಲೆಗಳು ಅದ್ಭುತ ಹಾಗೂ ಅಪಾರವಾಗಿದೆ ಎಂದು ಹೇಳಿದರು. ನಂತರ ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಆ ಬೈರಾಗಿಯಿಂದ ಕಾಲನಾಗ ಮಣಿಯನ್ನು ಸ್ವೀಕರಿಸಿ ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಮುಂದೆ ಸಾಗಲು ದಾರಿಯಲ್ಲಿ ಬರುವ ಗ್ರಾಮವೊಂದರಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ಅತಿಥಿಯಾಗಿ ಹೋಗಲು ಅವನು ಇವರನ್ನು ಆದರದಿಂದ ಕರೆದು ಊಟೋಪಚಾರದಿಂದ ಸತ್ಕರಿಸಿದನು. ಅವನ ಹೆಸರು ನಾಗೇಂದ್ರ ಶಾಸ್ತ್ರಿ ಎಂದಿತ್ತು. ಅವನ ಮನೆಯಲ್ಲಿ ನಾಗರ ಹಾವುಗಳು ಸಿಕ್ಕಾಪಟ್ಟೆ ಓಡಾಡಿಕೊಂಡಿದ್ದವು. ಆದರೆ ಅವುಗಳು ಯಾರಿಗೂ ತೊಂದರೆ ಕೊಡುತ್ತಿದ್ದಿಲ್ಲ. ನಂತರ ನಾಗೇಂದ್ರ ಶಾಸ್ತ್ರಿಯು ಇವರೀರ್ವರನ್ನು ಕುರಿತು ಶ್ರೀಪಾದರ ಕುರಿತಾಗಿ ತನ್ನ ಹಿಂದಿನ ಕಥೆಯನ್ನು ಹೇಳಹತ್ತಿದನು. ಅದು ಎಂತೆಂದರೆ, ಮಕ್ಕಳೇ, ಶ್ರೀಪಾದರು 15 ಸಂವತ್ಸರದಲ್ಲಿರುವಾಗ ನಾನು ಪೀಠಿಕಾಪುರಕ್ಕೆ ಹೋಗಿದ್ದೆ. ಅಲ್ಲಿನ ಪಾದಗಯ ಕ್ಷೇತ್ರದಲ್ಲಿರುವ ದತ್ತನ ಕೊರಳಲ್ಲಿ ಕಾಲನಾಗನನ್ನು ಕಂಡೆ. ಅದರ ಹೆಡೆಯ ಮೇಲೆ ಮಣಿಯಿತ್ತು. ಕಾಲವನ್ನು ನಿರ್ಧರಿಸುವ ನಾಗಗಳಿಗೆ ಕಾಲನಾಗನೆಂದು ಕರೆಯುವರು. ಅವುಗಳಿಗೆ ಖಂಡಿತವಾಗಿಯೂ ಮಣಿ ಇರುತ್ತದೆ. ಆ ಮಣಿಯು ರಾತ್ರಿಯ ವೇಳೆಯಲ್ಲಿ ತನ್ನ ದಿವ್ಯ ಕಾಂತಿಯನ್ನು ಬೀರುತ್ತದೆ. ಮಾನವರಿಗೆ ಮಾತ್ರವಲ್ಲದೆ ನಾಗಗಳಿಗೂ ನಾನಾ ಸ್ಥಿತಿಗಳಿವೆ. ಕಾಲನಾಗವು ಸಾಮಾನ್ಯವಾಗಿ ಮನುಷ್ಯನಿಗೆ ಕಾಣದು. ಕಾಲನಾಗದ ಹಣೆಯ ಮೇಲೆ ಇರುವ ನಾಗಮಣಿಗೆ ಅಂಗಾರಕ ಗ್ರಹದಿಂದ ಬರುವ ಅಶುಭ ಸ್ಕಂದಗಳನ್ನು ನಿವಾರಿಸುವ ಶಕ್ತಿ ಇರುತ್ತದೆ. ಅಶುಭ ಸ್ಪಂದನಗಳು ನಾಗಮಣಿಯಲ್ಲಿ ಲಯವಾಗಿ ಹೋಗಿ ಅದರಿಂದ ಶುಭಪ್ರದ ಸ್ಪಂದನಗಳು ಹೊರಬರುತ್ತವೆ. ಆ ಮಂಗಳಮಯ ಸ್ಪಂದನಗಳು ಮಂಗಳ ಗ್ರಹಪೀಡಿತರಿಗೆ ಶುಭವನ್ನು ಕರುಣಿಸುವವು. ಮನೆಯಲ್ಲಿ ಕಂಠಕ, ಬಂಧು ಮಿತ್ರರೊಂದಿಗೆ ವಿರೋಧ, ಋಣಬಾಧೆ, ಕನ್ಯೆಯರಿಗೆ ಸರಿಯಾದ ವಯಸ್ಸಿಗೆ ಮದುವೆಯಾಗದೇ ಇರುವುದು, ವಿವಾಹವಾದರೂ ಸಂತಾನವಾಗದೇ ಇರುವುದು, ಯಾವುದೇ ಕೆಲಸದಲ್ಲಿ ಕೈ ಹಾಕಿದರೂ ಯಶಸ್ವಿ ಕಾಣದಿರುವುದು, ಇವೆಲ್ಲವೂ ನಾಗಮಣಿ ದರ್ಶನದಿಂದ ದೂರ ಆಗುತ್ತವೆ. ಹಾಗಾಗಿ ನನ್ನಲ್ಲಿ ನಾಗಮಣಿ ಹೊಂದುವ ಕನಸು ಅಂಕುರಿಸಿತು. ಆದರೆ ಸ್ವಯಂಭೂ ದತ್ತನ ದರ್ಶನ ಪಡೆದು ಪೀಠಿಕಾಪುರದಲ್ಲಿರುವ ನರಸಿಂಹವರ್ಮರ ಮನೆಯ ಮುಂದಿನಿಂದ ಹೋಗುತ್ತಿದ್ದಾಗ ಶ್ರೀಪಾದರು ಅವರ ಮನೆಯ ಮುಂದಿನ ಗಿಡಕ್ಕೆ ವಿನೋದದಿಂದ ನೀರು ಹಾಕುತ್ತಿದ್ದರು. ಅದು ಔದುಂಬರ ವೃಕ್ಷವಾಗಿದ್ದು ಅದಕ್ಕೆ ವರ್ಮರು ಪಾತಿ ಮಾಡುತ್ತಿದ್ದರು. ಆಗ ಅಲ್ಲೊಂದು ಶ್ರೀಪಾದರ ಪಾದಮುದ್ರೆ ಇರುವ ತಾಮ್ರದ ಪಾದುಕೆ ಸಿಗುತ್ತದೆ. ಆ ಪಾದುಕೆಗಳು 16 ವರ್ಷದ ಬಾಲಕನ ಪಾದಕ್ಕೆ ಸರಿಹೊಂದುವಂತಹ ಪ್ರಮಾಣದಲ್ಲಿತ್ತು. ಆಗ ಅವರು ನನ್ನನ್ನು ಕುರಿತು, ಹೇ ನಾಗೇಂದ್ರ ಶಾಸ್ತ್ರಿ, ಈ ಕಡೆ ಬಾ ಎಂದಂತಾಗಿ ನಾನು ಆಶ್ಚರ್ಯದಿಂದ ಅವರ ಬಳಿಗೆ ಹೋದೆ. ವರ್ಮರು ಆ ಪಾದುಕೆಗಳನ್ನು ಎಳೆ ನೀರಿನಿಂದ ತೊಳೆದರು. ಅವುಗಳು ತಮ್ಮ ಪೂಜೆಗಾಗಿ ಕೊಟ್ಟಿರುವುದೆಂದು ವರ್ಮರು ಶ್ರೀಪಾದರು ನನ್ನ ಕೈಗಿತ್ತು. ನಾಗೇಂದ್ರ ಶಾಸ್ತ್ರಿ, ನೀನು ನಾಗೇಂದ್ರನ ಪೀಠವೊಂದನ್ನು ಸ್ಥಾಪಿಸಿ ಈ ಪಾದುಕೆಗಳನ್ನು ಪೂಜಿಸು. ಅಲ್ಲದೆ ನೀನು ಕಾಲನಾಗನ ಮಣಿ ಬೇಕೆಂದು ಬಹಳ ಕಾಲದಿಂದ ಕೊರಗುತ್ತಿರುವೆ. ಆ ಕಾಲನಾಗ ಮಣಿಯೇ ನಾನಾಗಿರುವುದರಿಂದ ನನ್ನ ಈ ದಿವ್ಯ ಪಾದುಕೆಗಳನ್ನು ಪೂಜಿಸುವವನಾಗು. ಬಹಳ ಕಾಲದಿಂದ ರೋಗಪೀಡಿತರಾದ ರೋಗಿಗಳು ನಿನ್ನಲ್ಲಿಗೆ ಬರುವರು. ಆಗ ನೀನು ಈ ಪಾದುಕೆಯನ್ನು ಪೂಜಿಸಿ ತೀರ್ಥ ಕೊಟ್ಟರೆ ಅಂಥವರ ರೋಗಗಳು ನಿವಾರಣೆಯಾಗುತ್ತವೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಶಂಕರ ಭಟ್ಟ, ಧರ್ಮಗುಪ್ತರು ನಿನ್ನ ಬಳಿಗೆ ಬರುವರು. ಅಲ್ಲಿಯವರೆಗೂ ನೀನು ಆರಾಧಿಸಿದ ನನ್ನ ಈ ದಿವ್ಯ ಪಾದುಕೆಗಳನ್ನು ಅವರಿಗೆ ಕೊಟ್ಟು ಅವರಿಂದ ಕಾಲನಾಗನ ದಿವ್ಯ ಮಣಿಯನ್ನು ನೀನು ಪಡೆಯುವುದು ಎಂದು ಶ್ರೀಪಾದರು ಆದೇಶಿಸಲು ನಾನು ಹಾಗೆಯೇ ಮಾಡಿದೆನು. ಅವರ ಅನುಜ್ಞೆಯಂತೆ ನೀವು ನೋಡುತ್ತಿರುವ ಈ ಸ್ಥಳದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಉಳಿದೆನು. ಇಂದು ಎಂತಹ ಸುದಿನವೆಂದು ನಾಗೇಂದ್ರ ಶಾಸ್ತ್ರಿಯು ತನ್ನಲ್ಲಿರುವ ಶ್ರೀಪಾದರ ಪಾದುಕೆಗಳನ್ನು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರಿಗೆ ನೀಡಿ ಅವರ ಬಳಿ ಇರುವ ಕಾಲನಾಗಮಣಿಯನ್ನು ಪಡೆದುಕೊಂಡು ಅವರನ್ನು ಅಭಿನಂದಿಸಿ ಬೀಳ್ಕೊಡುವರು. ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ಮತ್ತೆ ಮುಂದೆ ಪ್ರಯಾಣಿಸ ಹತ್ತಿದರು. ಅವರು ಪ್ರಯಾಣ ಮಾಡುತ್ತಿದ್ದಾಗ ಶ್ರೀಪಾದರೇ ಅವರೊಂದಿಗೆ ಪ್ರಯಾಣ ಮಾಡುತ್ತಿದ್ದಂತೆ ಭಾಸವಾಗುತ್ತಿತ್ತು. ಹೆಜ್ಜೆ ಹೆಜ್ಜೆಗೂ ಶ್ರೀಪಾದರೇ ಅವರಿಗೆ ಚೈತನ್ಯ ಸ್ಫೂರ್ತಿಯಾಗಿದ್ದರು. ಅವರ ಭೋಜನದಲ್ಲಿಯೂ ಶ್ರೀಪಾದರು ಜೊತೆಯಲ್ಲಿದ್ದಂತೆ ಅನುಭೂತಿಯಾಗುತ್ತಿತ್ತು. ಹಾಗೆಯೇ ಸಾಗಲು ಅವರು ತ್ರಿಪುರಾಂತಕ್ಕೆ ಬಂದು ತಲುಪುವರು. ಅಲ್ಲಿ ತ್ರಿಪುರಾಂತಕೇಶ್ವರನ ಅರ್ಚಕರು ಭಾಸ್ಕರ ಶಾಸ್ತ್ರಿಗಳಾಗಿದ್ದರು. ಅವರು ಇವರನ್ನು ಬಹುವಾಗಿ ಆದರಿಸಿ ಸತ್ಕರಿಸಿ ನಂತರ ಹೀಗೆ ಹೇಳಹತ್ತಿದರು. ಅಯ್ಯ, ನಾನು ಮೂಲತಃ ಪೀಠಿಕಾಪುರದವನು. ನಾನು ಷೋಡಶಿ ರಾಜರಾಜೇಶ್ವರಿಯ ಭಕ್ತ. ಶ್ರೀಪಾದರು ನನ್ನನ್ನು ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನವಿತ್ತು ಇಲ್ಲಿ ಪೂಜೆಗಾಗಿ ನಿಯಮಿಸಿದರು. ಅಲ್ಲದೆ ಮುಂದೆ ನಿನ್ನಲ್ಲಿಗೆ ಶಂಕರ ಭಟ್ಟ, ಧರ್ಮಗುಪ್ತರು ಬರುವರು. ಅವರಲ್ಲಿರುವ ನನ್ನ ಪಾದುಕೆಗಳನ್ನು ಪಡೆದುಕೊಂಡು ರಾಜರಾಜೇಶ್ವರಿ ಮಂದಿರದ ಪೂಜಾಗ್ರಹದಲ್ಲಿಟ್ಟು ಅರ್ಚಿಸುವುದು ಎಂದು ಹೇಳಿದರು ಎನ್ನಲು ಅವರಿರುವರು ತಮ್ಮಲ್ಲಿರುವ ಶ್ರೀಪಾದರ ತಾಮ್ರದ ಪಾದುಕೆಗಳು ಆ ಪೂಜಾ ಮಂದಿರದಲ್ಲಿ ಇರಿಸುವರು. ಆಗ ಅದರಿಂದ ದಿವ್ಯವಾದ ಧ್ವನಿಯೊಂದು ಹೊರಹೊಮ್ಮುತ್ತದೆ. ಅದು ಎಂತೆಂದರೆ, ಮಕ್ಕಳೇ,
ನೀವೆಷ್ಟು ಧನ್ಯರು. ಈ ಪಾದುಕೆಗಳಿಗೆ ಭಾಸ್ಕರ ಶಾಸ್ತ್ರಿ ಪೂಜೆಯನ್ನು ಮಾಡುವನು. ಪ್ರಸ್ತುತ ತಾಮ್ರದ ರೂಪದಲ್ಲಿರುವ ಈ ಪಾದುಕೆಗಳು ಭಾಸ್ಕರ ಶಾಸ್ತ್ರಿಯ ಮಂತ್ರೋಪಾಸನೆ ಬಲದಿಂದ ಕೆಲವು ಸಂವತ್ಸರಗಳಲ್ಲಿ ಸ್ವರ್ಣ ಪಾದುಕೆಗಳಾಗಿ ಬದಲಾಗುತ್ತವೆ. ಹಿರಣ್ಯ ಲೋಕದಲ್ಲಿನ ಕೆಲವು ಮಹಾಪುರುಷರು ಇವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅರ್ಚನೆಯಾಗಿ ಅಲ್ಲಿಂದ ಕಾರಣ ಹಾಗೂ ಮಹಾಕಾರಣ ಲೋಕದಲ್ಲಿ ಪೂಜಿಸಲ್ಪಟ್ಟು ನಂತರ 18,000 ಮಂದಿ ಮಹಾ ಸಿದ್ಧಪುರುಷರು ಈ ಪಾದುಕೆಗಳನ್ನು ಸ್ವರ್ಣ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿ ನನ್ನ ಜನ್ಮಸ್ಥಾನದಲ್ಲಿ ಮಂತ್ರಪೂರ್ವಕ ನೀರಾಜನದೊಂದಿಗೆ ಭೂಮಿಗೆ 360 ಅಡಿ ಆಳದಲ್ಲಿ ಪ್ರತಿಷ್ಠಾಪಿಸುವರು. ಸ್ವರ್ಣಮಯ ದೇಹಕಾಂತಿಯ ದಿವ್ಯ ಸರ್ಪಗಳು ಪ್ರತಿನಿತ್ಯ ಈ ಸ್ವರ್ಣಪಾದುಕೆಗಳನ್ನು ಅರ್ಚಿಸುತ್ತಿವೆ. ಪ್ರಾಕೃತ ಜನರಿಗೆ ಭೂಮಿಯ ಮೇಲಿರುವ ಪ್ರಾಕೃತ ಪೇಟಿಕಾಪುರವೇ ಕಾಣುವುದು. ಯೋಗ ದೃಷ್ಟಿ ಇರುವವರಿಗೆ ಮಾತ್ರ ಸ್ವರ್ಣ ಪೇಟಿಕಾಪುರ ಕಾಣಿಸುವುದು. ಭವಿಷ್ಯದಲ್ಲಿ ವಿಚಿತ್ರಗಳೆಷ್ಟೋ ನಡೆಯುತ್ತವೆ. ನನ್ನ ಮಹಾಸಂಸ್ಥಾನದಲ್ಲಿರುವ ನನ್ನ ಪಾದುಕೆಗಳ ದರ್ಶನದಿಂದಾಗಿ ಭಕ್ತರು ಇರುವೆಯ ಭಾರದಂತೆ ಅನುಭವವನ್ನು ಹೊಂದುವರು ಎನ್ನಲು ಎಲ್ಲರೂ ಆಶ್ಚರ್ಯಚಕಿತರಾಗಿ ಶ್ರೀಚರಣರ ಅನೂಹ್ಯವಾದ ಲೀಲೆಗಳನ್ನು ಕೊಂಡಾಡಿದರು. ನಂತರ ಭಾಸ್ಕರ ಶಾಸ್ತ್ರಿಯು ಶ್ರೀಪಾದರ ಮಹಾಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿ, ರಾಜರಾಜೇಶ್ವರಿ ಸ್ವರೂಪಗಳ ಕುರಿತಾಗಿ ವರ್ಣಿಸಿದರು. ನಂತರ ಶಂಕರ ಭಟ್ಟ, ಧರ್ಮಗುಪ್ತರು 1-2 ದಿನ ಅಲ್ಲೇ ಉಳಿದು ಶ್ರೀಪಾದರ ಎಲ್ಲ ಸಂಗತಿಗಳನ್ನು ಗ್ರಹಿಸುತ್ತಾರೆ. ಭಾಸ್ಕರ ಶಾಸ್ತ್ರಿಯು ತಾನು ಕಂಡುಂಡ ಶ್ರೀಪಾದ ಶ್ರೀವಲ್ಲಭರ ಘಟನೆಗಳನ್ನು ಸವಿವರವಾಗಿ ವಿವರಿಸಿದರು. ಹೀಗೆ ಅವರೀರ್ವರು ಮತ್ತೆ ಪೇಟಿಕಾಪುರವನ್ನು ಯಾವಾಗ ನೋಡುತ್ತೇವೋ ಎಂದು ಕಾತುರವಾಗಿ ಭಾಸ್ಕರ ಶಾಸ್ತ್ರಿಯಿಂದ ನಿರೂಪ ಹೊಂದಿದವರಾಗಿ ಬಡಬಡನೆ ಪೇಟಿಕಾಪುರದತ್ತ ಹೊರಡಲು ಅಣಿಯಾದರು. ಆಗ ಭಾಸ್ಕರ ಶಾಸ್ತ್ರಿಗಳು ಶ್ರೀಪಾದ ಶ್ರೀವಲ್ಲಭರ ಪಾದುಕೆ ಮೇಲಿನ ಸ್ವಲ್ಪ ಮಂತ್ರಾಕ್ಷತೆಯನ್ನು ಇವರ ಕೈಗಿತ್ತು ನಿಮಗೆ ಒಳ್ಳೆಯದಾಗಲಿ ಎಂದು ಹೇಳಿ ಹರಸಿ ಕಳುಹಿಸಿದರು. ಅವರು ಸ್ವಲ್ಪ ದೂರ ಪ್ರಯಾಣಿಸಲು ಮದುವೆ ಮನೆಗೆ ಸೇರಿದ ಎತ್ತಿನ ಗಾಡಿಯ ವೈಶ್ಯ ಮುಖ್ಯಸ್ಥನೋರ್ವನು ಬನ್ನಿರಿ ಎಂದು ಕರೆಯಲು ಶಂಕರ ಭಟ್ಟರು ಹಾಗೂ ಧರ್ಮಗುಪ್ತರು ಆ ಗಾಡಿಯನ್ನೇರಿದರು. ಅದರ ಪ್ರಮುಖನ ಹೆಸರು ಧನಗುಪ್ತ. ಅವನು ಇವರನ್ನು ಕುರಿತು, ಸ್ವಾಮಿ, ಇಂದು ನನಗೆ ಶುಭ ದಿನ. ನಾನು ಯಾವಾಗಲೂ ಒಂದು ಸಲ ಪೇಟಿಕಾಪುರಕ್ಕೆ ವ್ಯಾಪಾರಕ್ಕಾಗಿ ಹೋಗಿದ್ದೆ. ಆಗ ಶ್ರೀಪಾದರ ದರ್ಶನ ವೆಂಕಟಪ್ಪಯ್ಯ ಶ್ರೇಷ್ಠಿಗಳ ಮನೆಯಲ್ಲಿ ಆಯಿತು. ಆಗ ಶ್ರೀಪಾದರು ಪ್ರೀತಿಯಿಂದ ನಿನ್ನ ಕುಮಾರನ ವಿವಾಹ ಸಂದರ್ಭಕ್ಕಾಗಿ ನಾನು ಮಂತ್ರಾಕ್ಷತೆ ಕೊಟ್ಟಿದ್ದೇನೆ. ನಿನಗೆ ಯಾರಿಂದ ಮಂತ್ರಾಕ್ಷತೆ ಸಿಗುವುದೋ ಆ ಬಡಬ್ರಾಹ್ಮಣನಿಗೆ 11 ವರಹಗಳನ್ನು ದಕ್ಷಿಣೆಯಾಗಿ ಕೊಡು. ಆತನೊಂದಿಗೆ ಒಬ್ಬ ವೈಶ್ಯ ಪ್ರಮುಖನು ಬರುವನು. ಅವನ ಮಗಳಿಗೆ ನಿನ್ನ ಮಗನನ್ನು ಕೊಟ್ಟು ವಿವಾಹ ಮಾಡು ಎಂದು ತಿಳಿಸಿದ್ದರು ಎಂದು ಹೇಳಲು ಶಂಕರ ಭಟ್ಟ ಹಾಗೂ ಧರ್ಮಗುಪ್ತರು ವಿಚಲಿತರಾದರು. ಗಾಡಿ ಕೊಂಡವೀಡು ತಲುಪಿತು. ಧನಗುಪ್ತರ ಮಗಳಿಗೆ ಧರ್ಮಗುಪ್ತರ ಮಗನಿಗೆ ಮದುವೆ ಮಾಡಿಕೊಡಲು ನಿರ್ಧರಿಸಲಾಯಿತು. ಕೊಂಡವೀಡುವಿನಲ್ಲೇ ಮದುವೆಯು ವಿಜೃಂಭಣೆಯಿಂದ ಜರುಗಿತು. ಮುಂದೆ ಧರ್ಮಗುಪ್ತರು ವ್ಯಾಪಾರ ಕಾರ್ಯ ನಿಮಿತ್ತ ಅಲ್ಲೇ ಉಳಿದರು. ಶಂಕರ ಭಟ್ಟನು ಪೇಟಿಕಾಪುರದತ್ತ ಸಾಗಿದ ದಾರಿಯಲ್ಲಿ ಅವನು ಶಂಕರ ಭಟ್ಟನು ವಿಜಯವಾಟಿ ಅಥವಾ ಇಂದಿನ ವಿಜಯವಾಡ ಎಂಬ ಊರಿಗೆ ತಲುಪಿ ಅಲ್ಲಿನ ಕೃಷ್ಣ ತಟಾಕೆಯಲ್ಲಿರುವ ಕನಕದುರ್ಗೆಯ ದರ್ಶನವನ್ನು ಪಡೆಯುತ್ತಾನೆ. ಆಗ ಅವನಿಗೆ ಅಲ್ಲಿರುವ ವೃದ್ಧ ಸನ್ಯಾಸಿಯೋರ್ವನ ಪರಿಚಯವಾಗುತ್ತದೆ. ಅವರೀರ್ವರು ವಿಜಯವಾಡದಿಂದ ರಾಣ್ಯಹೇಂದ್ರವರ ಅಥವಾ ರಾಜಮಹೇಂದ್ರವರ ಅನ್ನು ತಲುಪಿ ಅಲ್ಲಿರುವ ಗೋದಾವರಿಯಲ್ಲಿ ಮಿಂದು ಮಾರ್ಕಂಡೇಶ್ವರ ಕೋಟಿಲಿಂಗೇಶ್ವರನ ದರ್ಶನ ಪಡೆದು ಮುಂದೆ ಸಾಗಲು ಶಂಕರ ಭಟ್ಟನು ಆ ವೃದ್ಧ ಸನ್ಯಾಸಿಯನ್ನು ಕುರಿತು, ನಾವು ಇನ್ನು 1-2 ದಿನಗಳಲ್ಲಿ ಪೇಟಿಕಾಪುರವನ್ನು ಸೇರುತ್ತೇವೆ. ಅಲ್ಲಿ ಶ್ರೀಪಾದರು ಅವತರಿಸಿದ ಗ್ರಹವನ್ನು ನೋಡಬಹುದು. ವೆಂಕಟಪ್ಪಯ್ಯ ಶ್ರೇಷ್ಠಿ ನರಸಿಂಹವರ್ಮರನ್ನು ಭೇಟಿಯಾಗಬಹುದು. ಬಾಪನ್ನಾರ್ಯರಿಂದ ಆಶೀರ್ವಾದ ಪಡೆಯಬಹುದು. ಅವರ ಮಾತಾಪಿತೃಗಳಾದ ಸುಮತಿ ಅಪ್ಪಲರಾಜ ಶರ್ಮರನ್ನು ಕಣ್ಣಾರೆ ಕಂಡು ದರ್ಶಿಸಬಹುದು ಎನ್ನುತ್ತಿದ್ದಂತೆ ಆ ವೃದ್ಧ ಸನ್ಯಾಸಿಯು ಮೌನ ತಾಳಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಸಮಾಪ್ತಿಯಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.